स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। रामपादाम्बुजासक्तं राघवेन्द्रगुरुप्रियं नीन्द्रयोगिनं सेवे कामितार्थप्रदायकम्। दुर्वादित्वान्तरवये वैष्णवेन्दीवरेन्दते श्रीराघवेन्द्र गुरवे नमोऽत्यन्तदयालवे। प्रथमो हनुमन्नाम द्वितीयो भीमैव च पूर्णप्रज्ञस्तृतीयस्तु भगवत्कार्यसाधकः। कृष्णं वन्दे मन्दपाशधरं दिव्यार्पकाकृतं शिखाबन्धत्रयोपेतं वैष्णवीमध्वकरार्चितम्। समचरणसरोजं सान्द्रनीलाम्बुदां जगदनीलवाणीं मण्डनानां तरुणतुलसीमालाकन्दरं कञ्जनेत्रं सदेदबलहासं विठ्ठलं चिन्तयामि। श्रीगुरुभ्यो नमः। ओಂ. ನಿನ್ನೆ ದಿನ ಚಿಂತನೆ ಮಾಡ್ತಿದ್ವಿ. ಆ ತಿಮ್ಮಣ್ಣ ಅಂತ, ಪಂಗನಾಮ ತಿಮ್ಮಣ್ಣ ಅಂತ, ಅವನಿಗೆ ಅನುಗ್ರಹವನ್ನು ಮಾಡಿದ್ರು ದಾಸರು. ಆ ಪಂಗನಾಮ ತಿಮ್ಮಣ್ಣ ದಾಸರು ಹಿಂದೆ ವೈಕುಂಠ ದಾಸರಾಗಿದ್ರು. ಅದನ್ನ ಚಿಂತನೆ ಮಾಡ್ತಿದ್ವಿ. ಆ ವೈಕುಂಠ ದಾಸರು ಅವರೇ ತಿಮ್ಮಣ್ಣ ದಾಸರಾಗಿ ಬಂದರು. ಆ ತಿಮ್ಮಣ್ಣನನ್ನ ವಿಜಯದಾಸರು ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ ಕರೆದರು. ಎರಡು ರೀತಿ ಶಕ್ತಿ, ಒಂದು ಯೋಗ ಶಕ್ತಿ, ಇನ್ನೊಂದು ಮಾನಸಿಕ ಶಕ್ತಿ. ಏನದು ಮಾನಸಿಕ ಶಕ್ತಿ ಅಂತಂದ್ರೆ, ಅವರ ಮಗ, ಸ್ವಂತ ಮಗ ಸಾವಿರ ಹುಡುಗಿಯನ್ನು ಮದುವೆ ಆಗೋ ಅಂತ ಪ್ರಸಂಗ ಬಂತು. ಆದರೆ ಜೀವನದಲ್ಲಿ ಕುಗ್ಗಲಿಲ್ಲ, ಎದ್ದಿದ್ರು. ಅವರು ತಮ್ಮ ಕಾರ್ಯಗಳನ್ನು ಬಿಡಲಿಲ್ಲ ಅನ್ನೋದು ಒಂದು ಶಕ್ತಿ. ಆದರೆ ಇನ್ನೊಂದು ಶಕ್ತಿ ಇದೆ. ಯಾವುದಾದ್ರು ಇನ್ನೊಂದು ಶಕ್ತಿ ಅಂತಂದ್ರೆ, ಒಮ್ಮೆ ಅಕ್ಷಯ ತೃತೀಯ, ಆ ಅಕ್ಷಯ ತೃತೀಯ ದಿನದಲ್ಲೇ ಇವರಿಗೆ ಆ ವೇಣುಗೋಪಾಲ ಅಂಕಿತ ಕೊಟ್ಟರು ತಿಮ್ಮಣ್ಣನಿಗೆ. ಈ ಅಕ್ಷಯ ತೃತೀಯ ದಿನ ಉತ್ತರ ಕರ್ನಾಟಕದ ಭಾಗದಲ್ಲಿ ಛಾಯಾ ಭಗವತಿ ದೇವಸ್ಥಾನ ಅಂತ ಒಂದಿದೆ, ತುಂಬಾ ಪ್ರಸಿದ್ಧ. ಅಕ್ಷಯ ತೃತೀಯ ದಿನ ಹೋಗಿ ಎಲ್ಲ ಸ್ನಾನ ಮಾಡ್ತಾರೆ. ಆ ಕೃಷ್ಣವೇಣಿ ನದಿ ಅಲ್ಲಿ ಒಂದೊಂದೊಂದೊಂದೊಂದೊಂದರ ಭಾಗಗಳು. ಅಲ್ಲೇನಾದ್ರೂ ಪ್ರವಾಹ ಬಂದ್ರೆ ಯಾರು ಒಬ್ಬರು ಉಳಿಯಲ್ಲ, ಅಷ್ಟು ಭೀಕರವಾದ ಸ್ಥಳ ಕೃಷ್ಣವೇಣಿದು. ಆ ಸ್ಥಳದಲ್ಲಿ ವಿಜಯರಾಯರು ಬಂದಿದ್ದಾರೆ. ಒಂದು ಘಟನೆ ನಡೀತು. ಈ ತಿಮ್ಮಣ್ಣದಾಸರು ಅಂದ್ರೆ ವೇಣುಗೋಪಾಲ ಅಂತ ಅಂಕಿತಾಗಿದೆ. ವೇಣುಗೋಪಾಲ ದಾಸರು ಅವರ ಜೀವನದ ಒಂದು ಘಟನೆ. ಅವರು ತಂದೆ ಶ್ರಾದ್ದ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಆದ ಮನೆಯಲ್ಲಿ ತಂದೆ ಶ್ರಾದ್ದ ಮಾಡ್ತಿದ್ದಾರೆ. ಇದು ಛಾಯಾ ಭಗವತಿ ಇರೋದು ಒಂದು 100 ಅಥವಾ 200 ಕಿಲೋಮೀಟರ್ ದೂರನೇ, 200-300 ಕಿಲೋಮೀಟರ್ ದೂರ. ಇವರು ಶ್ರಾದ್ದ ಮಾಡ್ತಾ ಇದ್ರು. ಶ್ರಾದ್ದ ಮಾಡೋ ಕಾಲ ಮುಗೀತು. ಒಂದ್ ಕಡೆ ಪಿಂಡ ಇತ್ತು, ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಸಿದ್ಧ ಮಾಡಿಕೊಂಡ್ರು. ಬ್ರಾಹ್ಮಣನಿಗೆ ಊಟಕ್ಕೆ ಕೂಡಿಸಿ ಹೋಗಿ ನಾವು ವಿಸರ್ಜನೆ ಮಾಡ್ಕೊಂಬರೋಣ ಅಂತ ಸಿದ್ಧ. ಅವ್ರಿಗೆ ಎಂತ ಶಕ್ತಿ ಅಂತಂದ್ರೆ, ಆ ಆತವಾಣಿಯಿಂದ ಸುಮಾರು 200-300 ಕಿಲೋಮೀಟರ್ ದೂರದಲ್ಲಿರುವಂತ ಆ ಛಾಯಾ ಭಗವತಿಗೆ ಬಂದ್ಬಿಟ್ಟಿದ್ದಾರೆ. ಛಾಯಾ ಭಗವತಿಗೆ ಬಂದಿದ್ದಾರೆ. ಅಲ್ಲಿ ಕೃಷ್ಣವೇಣಿ ನದಿಯಲ್ಲಿ ಆ ಪಿಂಡ ವಿಸರ್ಜನೆ ಆಯಿತು. ವಿಸರ್ಜನೆ ನಂತರದಲ್ಲಿ ಅಲ್ಲಿ ಪಕ್ಕದಲ್ಲಿ ನೋಡ್ತಾರೆ, ಅಲ್ಲಿ ವಿಜಯದಾಸರು ಕೂತಿದ್ದಾರೆ. ವಿಜಯದಾಸರಿಗೆ ನಮಸ್ಕಾರ ಮಾಡಿ, ವಿಜಯ ಪ್ರಭು ನನ್ನ ಅನುಗ್ರಹ ಮಾಡಿ. ವಿಜಯದಾಸರು ಊಟದ ಸಂದರ್ಭಕ್ಕೆ ಬಂದಿದ್ದೀರಾ ನೀವು, ಊಟ ಮಾಡ್ಕೊಂಡು ಹೋಗಿ ವೇಣುಗೋಪಾಲ ದಾಸ. ಇಲ್ಲ ಗುರುಗಳೇ, ಮನೆಯಲ್ಲಿ ನಮ್ಮ ಹಿರಿಯ ಕಾರ್ಯ, ಬ್ರಾಹ್ಮಣನ ಊಟ ಕೂಡಿಸಿ ಬಂದಿದ್ದೀನಿ. ನಾನಿಲ್ಲಿ ಊಟ ಮಾಡ್ಕೊಂಡು ಹೋದ್ರೆ ಅದು ಅಪಾರ್ಥ ಆಗುತ್ತೆ. ಹಾಗಾಗಿ ನೀವು ಪೂಜೆ ಮಾಡೋದಂತ ಹರಿಪಾದ ತೀರ್ಥವನ್ನ ನನಗೆ ಕೊಡ್ರಿ. ನಾನು ಮನೆಗೆ ತಗೊಂಡೋಗಿ ನಮ್ಮ ಮನೆಗೆ ಬಂದ ಬ್ರಾಹ್ಮಣರಿಗೆ ಉತ್ತರಾಪೋಷಣೆ ಕೊಡ್ತೀನಿ. ಊಟ ತಗೋತೀವಲ್ಲ ತೀರ್ಥ, ಆ ಉತ್ತರಾಪೋಷಣೆಯನ್ನು ಕೊಡ್ತೀನಿ. ವಿಜಯರಾಯನಲ್ಲಿ ಹಾಗೆ ಆಗಲಿ. ಇವ್ರ ಪಿಂಡ ವಿಸರ್ಜನೆ ಕಾಲಕ್ಕೆ ಒಂದು ಪಂಚತ್ರ ತಂದಿದ್ರು. ಈ ಮಾತಾಡೋ ಬರದಲ್ಲಿ ಅವರು ಪಂಚಂದ್ರೆ ಅಲ್ಲೇ
ಸರಿ ವಿಜಯ ಹೇಳೋದು, ನೋಡು ನಿನ್ನಲ್ಲಿ ಶಕ್ತಿ ಇದೆ. ಏನ್ ಶಕ್ತಿ? ನಿನ್ನ ಮನಸ್ಸೋ ಇಚ್ಛೆಯಿಂದ ಯಾವ ಕ್ಷೇತ್ರಕ್ಕೆ ಎಲ್ಲಿ ಬೇಕಾದ್ರೆ ನೀನು ಬರ್ಬೋದು. ನಿನಗೆ ಗೊತ್ತಿರುವಂಥ ಶಕ್ತಿ ಅದು ಎಲ್ಲರೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಯಾವತ್ತೂ ನನ್ನ ಹತ್ರ ಒಂದು ಶಕ್ತಿ ಇದ್ದು ಬೇರೆಯವ್ರಿಗೆ ಗೊತ್ತಾದರೆ ಅದನ್ನು ದುರುಪಯೋಗ ಪಡಿಸ್ಕೋತಾರೆ, ಅದನ್ನು ಮಾಡಬಾರ್ದು. ಆಯ್ತು ಗುರುಗಳೇ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಅದಕ್ಕೆ ಅವರು ಹೇಳಿದ್ರು, ಮೆಲ್ಲನೆ ಮಾನವನ ಮನವ ಮೆಚ್ಚಿಸಬೇಕು. ಮೆಲ್ಲನೆ ಮೆಲ್ಲನೆ ಅಂತಂದ್ರೆ ನಿಧಾನಕ್ಕೆ ಅಂತಲ್ಲ, ಗುಪ್ತವಾಗಿ ಅಂತ. ನಮ್ಮ ಶಕ್ತಿಯನ್ನು ಗುಪ್ತವಾಗಿ ಇಟ್ಟುಕೊಂಡು ಪರಮಾತ್ಮನ ಸ್ತುತಿ ಮಾಡಬೇಕು. ಸರಿ ಆಯಿತು ಅಂತ ಹೇಳಿ ನಾನು ತೆರಳುತ್ತೀನಿ. ಯಾಕೆ ಅಂತಂದ್ರೆ ಬ್ರಾಹ್ಮಣರು ಭೋಜನಕ್ಕೆ ಅಂತ ಕೂತಿದ್ದಾರೆ. ನಾನೇನು ಹೇಳ್ತೀನಿ, ಇಲ್ಲೇ ವಿಸರ್ಜನೆ ಇಲ್ಲೇ ಮಾಡ್ಬರ್ತೀನಿ ಅಂತ. ಇಷ್ಟೊಂದು ಸಮಯ ಬೇಕಾಗಲ್ಲ, ಹಾಗಾಗಿ ನಾನು ತೆರಳುತ್ತೀನಿ. ಸರಿಯಪ್ಪ ಆಯ್ತು, ಹಾಗೆ ಆಗಲಿ ಅಂತ ಕಳಿಸೋದು. ಇವರು ದೇವರ ಮನೆ ಒಳಗಡೆ ಪ್ರತ್ಯಕ್ಷ, ಅವ್ರ ಮನೆ ದೇವರ ಮನೆ ಒಳಗೆ ಪ್ರತ್ಯಕ್ಷ ಆದ್ರು. ಅಷ್ಟೊಂದು ಬ್ರಾಹ್ಮಣರು ಊಟ ಮುಗಿದಿತ್ತು. ಅವ್ರಿಗೆ ಉತ್ತರ ಆಪೋಷಣೆ ಕೊಟ್ಟರು. ಅವ್ರ ಹೆಂಡತಿ ಹೇಳಿದ್ರು, ಇನ್ನೊಬ್ಬ ಊಟಕ್ಕಿದ್ದಾನೆ. ಸರಿ ಆಯಿತು, ಕಳಿಸೋನ್ನ ಅವನು ತೀರ್ಥ ಕೊಡ್ತೀನಿ ಅಂತ. ಅವನು ಬಂದು ನೋಡ್ತಾನೆ ವಿಜಯರಾಯರ ಪಂಚಂತ್ರ. ಯಾಕಂದ್ರೆ ವಿಜಯರಾಯರ ಬಳಸೋದನ್ನೆಲ್ಲ ಅವನು ತೊಳೆದುಕೊಡ್ತಾ ಇದ್ದಾನೆ. ಇದೇ ಇಲ್ಲಿ ವಿಜಯರಾಯರ ಪಂಚಂತ್ರ ಬಂತು ಅಂತ ಕೇಳೋದು. ಅದಕ್ಕೆ ಅದೆಲ್ಲ ಇವತ್ತು ಬೇಡ, ಸುಮ್ಮನಿರು, ಅದೊಂದು ರಹಸ್ಯ ಅಂತ ಸುಮ್ಮನೆ ಅನಿಸ್ಬಿಟ್ರು. ಸರಿ ಆಯಿತು, ಊಟ ಎಲ್ಲ ಆಯಿತು. ಆಮೇಲೆ ಏಕಾಂತದಲ್ಲಿ ಕೇಳೋದು, ಏನು ಸ್ವಾಮಿ ಇದು, ಇಲ್ಲಿ ವಿಜಯರಾಯರ ಬಳಸುವಂಥ ತೀರ್ಥದ ಒಂದು ಪಂಚಂತ್ರ ಬಂದಿದ್ದೇವ್ರ ಅಂತ. ಅವ್ರಿಗೆ ಎಚ್ಚರನೇ ಇಲ್ಲ, ವಿಜಯರಾಯರು ತಗೊಂಡ್ಬಂದಿದೆ, ತಡ ಆಗಿದೆ. ಅವಾಗ ಹೇಳಿದ್ರು, ನಾನು ಈ ಥರ ಮನಸ್ಸೋ ಶಕ್ತಿಯಿಂದ ನಾನು ಎಲ್ಲಿ ಬೇಕಾದ್ರೆ ಹೋಗ್ತೀನಿ. ಅಲ್ಲಿ ವಿಜಯರಾಯರ ದರ್ಶನ ಆಯಿತು. ಅವರು ಪೂಜೆ ಮಾಡುವಂಥ ದೇವತಾ ಸಾಲಿಗ್ರಾಮ ತೀರ್ಥವನ್ನು ತಂದೆ. ಆಗ ವಿಜಯರಾಯರು ಅಂದರಂತೆ, ಶಕ್ತಿಯಲ್ಲಿ ತಿಮ್ಮಣ್ಣ. ಏನು ಶಕ್ತಿ? ಏನನ್ನು ಬೇಕಾದ್ರೂ ಗೆಲ್ಲುವಂಥ ಶಕ್ತಿ ಅಂತ ಮನಸ್ಸಿನ ದಾರುಢ್ಯ ಇರ್ತಕ್ಕಂಥ ಶಕ್ತಿ ಅವರಿಗಿತ್ತು. ಸರಿ, ಅದೇ ಸಂದರ್ಭದಲ್ಲಿ ಆ ವೇಣುಗೋಪಾಲ ದಾಸರ ಆದವಾಗಿ ಏನಿದ್ರು, ಗೋಪಾಲದಾಸರನ್ನ ಮತ್ತೆ ಗೋಪಾಲದಾಸರ ತಮ್ಮಂದ್ರನ್ನ, ಗುರುಗೋಪಾಲ ವಿಠಲ, ತಂದೆ ಗೋಪಾಲ ವಿಠಲ, ಬರದ ಗೋಪಾಲ ವಿಠಲ, ನೀವು ಬಾಗಾಣದಾಸರೇ, ನೀವು ನಿಮ್ಮ ತಮ್ಮಂದರು ಎಲ್ಲರೂ ನಮ್ಮ ಮನೆಗೆ ಬರಬೇಕು ಅಂತ ಆಮಂತ್ರಣ ಕೊಟ್ಟು, ಇದೇ ಕಾರ್ತಿಕ ಮಾಸದಲ್ಲಿ ವಿಜಯರಾಯರನ್ನು ಕೂಡ ಆಹ್ವಾನ ಮಾಡಿದ. ಸ್ವಾಮಿ, ನೀವು ಬಂದು ನಮ್ಮ ಮನೆಯಲ್ಲಿ ಜ್ಞಾನ ಕಾರ್ಯವನ್ನು ನಡೆಸ್ಕೊಡ್ಬೇಕು. ಸರಿ, ವಿಜಯರಾಯರು ಬಂದರು, ಜ್ಞಾನ ಕಾರ್ಯ ಎಲ್ಲ ನಡೆಸ್ಕೊಟ್ರು. ಅವ್ರು ಹೇಳಿದ್ರು, ಇತ್ತೀಚೆಗೆ ತಾನೇ ಕಾರ್ತಿಕ ಮಾಸದ ಮುಂಚೆ ಆಶ್ವೀಜ ಮಾಸ ಅಲ್ಲ, ವಿಜಯರಾಯರು ಅವ್ರ ಮನೆಗೆ ಬಂದಾಗ ಹೇಳಿದ್ರು, ಈ ವರ್ಷ ನಾವು ತಿರುಪತಿ ಯಾತ್ರೆ ಮಾಡಿದ್ದು ಹೀಗಿತ್ತು, ಆ ಬ್ರಹ್ಮರಥೋತ್ಸವ, ಗರುಡೋತ್ಸವ, ಹನುಮೋತ್ಸವದೆಲ್ಲ ವರ್ಣನೆ ಮಾಡಿದ್ರು. ವೇಣುಗೋಪಾಲದಾಸರಿಗೆ ಆಸೆ ಆಯಿತು, ಸ್ವಾಮಿ ಮುಂದಿನ ವರ್ಷ ನೀವು ಹೋಗುವಂತ ಆ ಬ್ರಹ್ಮರಥೋತ್ಸವಕ್ಕೆ ನಾನು ಬರ್ತೀನಿ. ಸರಿ ಆಯಿತು ಅಂತಾಯಿತು. ಮುಂದಿನ ವರ್ಷ ಬಂತು, ತಿರುಪತಿ ಯಾತ್ರೆಗೆ ಮುಂದಾದ. ಎಲ್ಲ ತಿರುಪತಿ ಯಾತ್ರೆಗೆ ಹೊರಟಿದ್ದಾರೆ. ಗೋಪಾಲದಾಸರು ತಮ್ಮಂದರು, ಮೋಹನ್ ದಾಸರು, ಎಷ್ಟು ಜನ ದೊಡ್ಡ ಶಿಷ್ಯ ಬಂದಾನೆ ಹೋಗ್ಬಿಟ್ಟಿದೆ ವಿಜಯರಾಯರಿಂದ. ಎಲ್ಲ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿದ್ರು. ಇನ್ನೇನು ಬ್ರಹ್ಮರಥೋತ್ಸವ ಶುರು ಆಗಬೇಕು, ಎಲ್ಲ ಗಡಿಬಿಡಿ ನಡೀತಾ ಇದೆ. ಆ ದೇವಸ್ಥಾನದಲ್ಲಿ ವೇಣುಗೋಪಾಲದಾಸರು ಬಿದ್ದುಬಿಟ್ಟಿದ್ದಾರೆ. ಬಿದ್ದಿದ್ದಾರೆ, ಎದ್ದೇಳಕ್ಕೆ ಮೈಯಲ್ಲಿ ಶಕ್ತಿನೇ ಇಲ್ಲ. ಅವರ ಮೃತ್ಯು ಎದುರುಗಡೆ ಕಾಣಿಸ್ತಾ ಇದೆ. ಎಲ್ಲರೂ ನೋಡಿ, ಅಯ್ಯೋ ಇಂಥ ಬ್ರಹ್ಮರಥೋತ್ಸವ ಕಾಲದಲ್ಲಿ ಸತ್ತೋಗ್ಬಿಡ್ತಾನಲ್ಲಪ್ಪ ಅಂತ ದುಃಖ ಆಯಿತು. ಎಲ್ಲರೂ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ವಿಜಯದಾಸರ ತಮ್ಮ ಗೋಪಾಲದಾಸರ ತಮ್ಮ ಸೀನಪ್ಪ ದಾಸರು ಅಂತ, ಅಂದ್ರೆ ಗುರುಗೋಪಾಲ ವಿಠಲ ದಾಸರು. ಆ ಗುರುಗೋಪಾಲ ವಿಠಲ ದಾಸರು ಬಂದು ಪಾಲಿಸಣ್ಣನ ದೇವ ಅಂತ ಹಾಡು ಮಾಡಿದ್ದಾರೆ. ಅದನ್ನ ಮಾಡಿದ್ರು ಗುರುಗೋಪಾಲ ವಿಠಲ ದಾಸರು. ಗುರುಗೋಪಾಲ ವಿಠಲ ದಾಸರು ಬಂದು, ಏನಿದ್ರು ಇಂಥ ಸ್ಥಿತಿ ಬಂದ್ಬಿಡ್ತಾರೆ ವೇಣುಗೋಪಾಲ ದಾಸರಿಗೆ, ಅವರ ಮೃತ್ಯು ಎದುರುಗಡೆ ಕಾಣ್ತಿದೆಯಲ್ಲ ಅಂತ ದುಃಖಪಟ್ಟರು. ತಕ್ಷಣ ಹೋಗಿ ವಿಜಯರಾಯರನ್ನು ಕರೆದು, ಸ್ವಾಮಿ, ನಿಮ್ಮ ಪ್ರಿಯ ಶಿಷ್ಯರಾದ ಆ ವೇಣುಗೋಪಾಲ ದಾಸರು ಸಾವಿಗೆ ಈಡಾಗಿದ್ದಾರೆ. ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ಇಂಥ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ಇಂಥ ಅಮಂಗಲ ಆಗಬಾರ್ದು, ನೀವು ಬಂದು ಉದ್ಧಾರ ಮಾಡಬೇಕು. ನಾವು ಅಷ್ಟೇ ನಮ್ಮ ಮನಸ್ಸಿನಲ್ಲಿ ನೂರಾರು ಆಸೆ ಇಟ್ಕೊಂಡಿರ್ತೀವಿ. ಏನೋ ಮಂಗಳ ಕಾರ್ಯ ಮಾಡಬೇಕು, ಮಕ್ಕಳಿಗೆ ಮಾಡಬೇಕು, ಮೊಮ್ಮಕ್ಕಳಿಗೆ ಮಾಡಬೇಕು, ಏನೋ ಧರ್ಮ ಕಾರ್ಯ ನಡೀಲಿ ಅಂತ. ಅದಕ್ಕೆ ಎಷ್ಟು ಮೃತ್ಯು ಬರುತ್ತೆ ನೋಡಿ, ಎಷ್ಟು ವಿಘ್ನಗಳು ಬರುತ್ತಲ್ಲ. ನಾವೇನು ಮಾಡಬೇಕು? ನಮ್ಮ ನೋವನ್ನು ಯಾರು ಹೇಳ್ಕೋಬೇಕು? ಆ ಕಾಲಕ್ಕೆ ಆ ವೇಣುಗೋಪಾಲದಾಸರು ಒಂದು ದೇವನ ಮಾಡೋದು, ಕಾಯೋ ವಿಜಯರಾಯ ಗುರುವೇ ಕಾಯೋ ವಿಜಯರಾಯ
ಇನ್ನದುಪಾಯವೋ ಮತ್ತೊಂದಿಲ್ಲ ಕಾಯೋ ವಿಜಯರಾಯ. ವಿಜಯರಾಯರೇ, 100,000 ಲಕ್ಷ ಆಪತ್ತು ಬರಲಿ, ನಿಮ್ಮನ್ನು ಬಿಟ್ಟರೆ ಇನ್ನೊಂದು ಉಪಾಯ ಇಲ್ಲ ಅದು ಪರಿಹಾರ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ, ತಾಪತ್ರಯ ಬಲು ದೀಪನವಾಗಿದೆ, ನೀ ಪರಿಪಾಲಿಸದಿ ಪರಿಯನಗೆ ಕಾಯೋ ವಿಜಯ ರಾಯ. ನಮಗೆ ತಾಪತ್ರಯ ಅಂತೀವಲ್ಲ. ಏನು ತಾಪತ್ರಯ ಅಂದ್ರೆ? ತಾಪ ಅಂದ್ರೆ ಕಾದಿರೋದು ಅಲ್ವಾ? ತಾಪ ಅಂದ್ರೆ ಬೆಂಕಿ. ಎತ್ತ ಬೆಂಕಿ ತ್ರಯ ಅಪೂರ್ಣಂತೆ. ಒಂದು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಸರಳವಾಗಿ ಹೇಳಬೇಕು ಅಂದ್ರೆ 3 ವಿಧದ ತಾಪತ್ರಯ. ಯಾವುದು? ಒಂದು ಆರೋಗ್ಯ ಸಮಸ್ಯೆ, ಮೊದಲನೇದು ಆರೋಗ್ಯ ಸಮಸ್ಯೆ ಇರಬೇಕು, ಇಲ್ಲ ದುಡ್ಡು ಕಾಸಿನ ಸಮಸ್ಯೆ ಇರಬೇಕು ಅಲ್ವಾ? ದುಡ್ಡು ಕಾಸಿದೆ, ಆರೋಗ್ಯ ಇಲ್ಲ, ಆರೋಗ್ಯ ಇದೆ, ದುಡ್ಡು ಕಾಸಿಲ್ಲ. ಇದು ಬಿಟ್ಟರೆ ಇನ್ನೇನು? ಚಿಂತೆ ಅಲ್ವಾ? ಏನಾಗುತ್ತೋ, ಯಾವಾಗ ಸಾವು ಬರುತ್ತೋ, ಏನಾಗುತ್ತೋ. ಇದು 3 ಭಯ ಮನುಷ್ಯನಿಗೆ. ಬೇರೆ ಏನೇ ಚಿಂತೆ ಇದ್ರೂ ಇದು ಒಳಗಡೆನೆ ಸೇರ್ಕೊಂಡಿದೆ. ಈ ತಾಪತ್ರಯ ಏನಾಗಿದೆ? ಉದ್ದೀಪನವಾಗಿದೆ, ತುಂಬ ಪರಿಮಿತಿಯನ್ನ ಮೀರಿದೆ, ಬದುಕಲಿಕ್ಕೆ ಆಗಲ್ಲ ಅಂತ ಉಲ್ಬಣವಾಗಿದೆ. ಅದನ್ನ ಪರಿಹಾರ ಮಾಡತಕ್ಕಂಥವ್ರು ನೀವೇ. ಯಾರು ವಿಜಯರಾಯನ ಶರಣಾಗ್ತಿರೋ ಆಗಾಮಿ ಸೂಚಿತ ಕರ್ಮಗಳನ್ನೆಲ್ಲ ಕಳೀತಾರೆ. ಗೋಪಾಲದಾಸ್ ಹೇಳ್ತಾರೆ, ಆಗಾಮಿ ಸಂಚಿತ ಕಿಲ ಕರ್ಮವೇ ದೂರ ರಾಗ ದ್ವೇಷಾದಿ ದುರ್ಗುಣವರ್ಜಿತ ಭೋಗ ಪ್ರಾರಬ್ಧ ಪುಂಜಿಸುವ ಭೂದೇವ ಭಾಗವತರನ್ನು ಬಿಡದೆ ಭಜಿಸುವ ಜನರ ದುರಿತವಾರಿವ ಜಂಜಾನಿಳ. ಶರಣು ಶರಣು ನಮ್ಮ ಗುರುವೇ ವಿಜಯರಾಯ ದುರಿತವಾರಿ ವಾ ಜಂಜಾನಿಳ. ಅಂಗಡಿಗೆ ಹೋಗಿ 10 ಮೂಟೆ ಅಕ್ಕಿ ತಂದುಬಿಟ್ರಿ ಅಂತ ಅನ್ಕೊಂಡು, 10 ಮೂಟೆ ಅಕ್ಕಿ ತಂದ್ರಿ. 10 ಮೂಟೆ ಅಕ್ಕಿನೂ ಒಂದೇ ದಿನ ಓಪನ್ ಮಾಡಲ್ಲ. ನಾವು ಬೇಯಿಸೋ ಒಂದು ಪಾವಿಗೆ 1 ಮೂಟೆ ತೆಗೆದ್ರಿ. 1 ಮೂಟೆ ತೆಗೆದು ಅಕ್ಕಿ ಮಾಡಿದ್ರಿ, ಅನ್ನ ಆಯ್ತು. ಅನ್ನ ಆದ್ಮೇಲೆ ಅಕ್ಕಿ ಬಂಡವಾಳ ಗೊತ್ತಾಯ್ತು, ಇದು ಹೇಗೆ ಬೇಯುತ್ತೆ ಅಂತ ಅಲ್ವಾ? ಅನ್ನ ಚೆನ್ನಾಗಿಲ್ಲ, ರುಚಿ ಇಲ್ಲ, ಏನೋ ವಾಸನೆ, ಇಷ್ಟ ಆಗ್ತಿಲ್ಲ ಈ ಅಕ್ಕಿ. ಏನ್ ಮಾಡ್ತೀವಿ? ವಾಪಸ್ ಕೊಡೋಣ ಅಂತೀವಿ. ಅಂಗಡಿಗೆ ಹೋಗ್ತೀವಿ, ನೋಡಿ ಚೆನ್ನಾಗಿಲ್ಲ, ತಗೋತೀನಿ ಎಂದಾನೆ, ಏನೋ ಜಗಳ ಮಾಡಿ 9 ಮೂಟೆ ತಗೋತಾನೆ, 10ನೇ ತಗೊಳ್ಳಲ್ಲ. ಯಾಕಂದ್ರೆ ಓಪನ್ ಮಾಡಿದೀನಿ, ನೀನೇ ಅನುಭವಿಸಿ. ಇದಕ್ಕೆ ನಮ್ಮ ಕರ್ಮ 10 ಮೂಟೆ ಕರ್ಮವನ್ನು ಅನುಭವಿಸ್ಬೇಕು ಅಂತ ಇರುತ್ತೆ. ಆದ್ರೆ ಇವಾಗ ಓಪನ್ ಆಗಿದೆಯಲ್ಲ, ಅದನ್ನ ನಾವು ಅನುಭವಿಸ್ಲೇಬೇಕು. ಇಂಥ ದೊಡ್ಡವರ ಪಾದವನ್ನು ಹಿಡಿದಾಗ ಆ 9 ಮೂಟೆ ಬೇಕಾದ್ರೆ ಕಳೀತಾರೆ. ಆ ಸಾಮರ್ಥ್ಯ ಅವರಿಗೆ. ಇದು ಓಪನ್ ಆಗಿರೋದು ಪ್ರಾರಬ್ಧ ಕರ್ಮ. ಅದನ್ನ ನಾವು ತೆಗೆದಿದ್ದೀವಿ, ತಿನ್ನಲೇಬೇಕು. ಹಾಗಾಗಿ ಅಂತ ಕರ್ಮಗಳನ್ನು ಕಳಿಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಆ ವೇಣುಗೋಪಾಲದಾಸರು, ಇಂಥ ಪರಿಸ್ಥಿತಿಗೆ ನಾನು ಇಲ್ಲಾಗ್ಬಿಟ್ಟು ನಾನು ಉದ್ಧಾರ ಮಾಡಿ ಪಾಪಗಳೆಣಿಸದೆ ಪಾವನ ಮಾಡ್ಪುದು ಶ್ರೀಪತಿ ಪಡೆದ ಸುರಾಪಗದಂತೆ ಕಾಯೋ ವಿಜಯ ರಾಯ. ಸ್ವಾಮಿ, ಪಾಪಗಳು ಎಷ್ಟು ಮಾಡಿದ್ದೀನಿ ಎಣಸಕ್ಕಾಗಲ್ಲ. ಅದೇ ದುಡ್ಡ ಎಣಿಸ್ಲಿಕ್ಕೆ ಎಷ್ಟು ಮಾಡಿದ್ದೀನಿ ಅಂತಂದ್ರೆ, ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆಯೋ ಅಷ್ಟು ಪಾಪ ಮಾಡಿದ್ದೀನಿ. ಎಷ್ಟು ಲೀಟರ್ ನೀರಿದೆ ಸಮುದ್ರದಲ್ಲಿ? ಸರಿ ಬೇಡ, ಹಿಮಾಲಯದಲ್ಲಿ ಎಷ್ಟು ಕೆಜಿ ಹಿಮ ಇದೆ ತಿಳಿಲಿಕ್ಕಾಗತ್ತಾ? ಹಿಮಾಲಯ ಪರ್ವತದಷ್ಟು ಪಾಪ ಮಾಡಿದ್ದೀವಿ. ಸರಿ, ಹಿಮಾಲಯ ಪರ್ವತವನ್ನು ನಾಶ ಮಾಡಬೇಕು, ಯಾವ್ದಾದ್ರು ಬಾಂಬ್ ಇದೆಯಾ? ಹ್ಞೂ ಇದೆ ಅಂತಂದ್ರೆ ದೇವರನ್ನು ಬಾಂಬ್ ಕೊಟ್ಟ. ಯಾವ್ದು? ಒಂದು ಸೂಜಿ ಕೊಟ್ಟನಂತೆ. ಸೂಜಿ ಇಟ್ಕೊಂಡು ಹಿಮಾಲಯ ಪರ್ವತವನ್ನು ಕೆಡವು ಅಂತ ಸಾಧ್ಯನಾ? ನಮ್ಮ ಪಾಪ ಹಿಮಾಲಯ ಪರ್ವತದಷ್ಟಿದೆ. ನಾವು ಮಾಡೋ ಸಂಧ್ಯಾ ವಂದನೆ, ದೇವರ ಪೂಜೆ ಸೂಜಿ ಇದ್ದಷ್ಟೇ. ಮತ್ತೆ ಈ ಪಾಪದ ಪರ್ವತವನ್ನು ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ಆ ವಿಜಯರಾಯರು ಹೇಳ್ತಾ ಇದ್ದಾರೆ, ಸ್ವಾಮಿ
ನೀವು ಪರಮಾತ್ಮನಿಗೆ ನಮ್ಮನ್ನ ಶಿಫಾರಸ್ ಮಾಡಿ ಇವನು ಪರಮ ಪಾಪಿಷ್ಟ, ಆದ್ರೆ ನಿನ್ನ ಹೆಸರು ಹೇಳ್ಕೊಂಡು ತಿರುಗ್ತಾ ಇದ್ದಾನಪ್ಪ ಅಂತಂದ್ರೆ, ಹಿಮಾಲಯ ಪರ್ವತಕ್ಕೆ ತೀಕ್ಷ್ಣವಾದ ಸೂರ್ಯನ ಕಿರಣ ಬಿದ್ದರೆ ಒಂದೇ ನಿಮಿಷದಲ್ಲಿ ಎಲ್ಲ ಈ ಹಿಮ ಹೇಗೆ ಕರ್ಗೋಗುತ್ತೋ ಹಂಗೆ ಆ ದೊಡ್ಡವರ ಅನುಗ್ರಹ ಕಿರಣ ನಮ್ಮ ಮೇಲೆ ಬಿದ್ದರೆ ಹಿಮಾಲಯದ ನಮ್ಮ ಪಾಪ ಪರ್ವತ ನಾಶ. ವಿಜಯರಾಯನ ಅದು ಕೇಳ್ತಾ ಇದ್ದಾರೆ, ದೂರನಿ ನೋಡಲು ಆರು ಇಲ್ಲವೋ ಗತಿ, ಕಾರುಣ್ಯದಲ್ಲಿ ನಿವಾರಿಸು ದುರಿತ, ಕಾಯೋ ವಿಜಯ ರಾಯ. ಈ ಹಾಡನ್ನ ಸುಮ್ಮನೆ ನಾವು ಹೇಳಿದ್ರೆ ಗೊತ್ತಾಗಲ್ಲ, ನಮ್ಗೇನಾದ್ರೂ ಚೂರು ನೋವಾಗತ್ತಲ್ಲ ಅವಾಗ ಇದನ್ನ ಹೇಳಿ. ನಾವೇ ಹೇಳ್ತಿದೀವಿ, ವೇಣುಗೋಪಾಲ ದಾಸ್ ಹಾಡ್ತಿರಲ್ಲ, ನನ್ನ ಜೀವನದ್ದೇ ಹೇಳಿದಾರಲ್ಲ ಅಂತ ಅನ್ಸುತ್ತೆ. ಸ್ವೀಕಾರ ಮಾಡುವುದು ನಿರಾಕರಿಸದೆ ಬಲು ವ್ಯಾಕುಲನಾಗಿಯ ನೀ ಕರುಣದಲ್ಲಿ, ಕಾಯೋ ವಿಜಯ ರಾಯ. ಪರಿಹರಿಸಲಿ ಸಲ್ಲಕರವಿಡಿ ಬೇಗನೆ ಗುರುವೆ ನಿಮ್ಮಯ ಚರಣ ಸೇವೆಯನು, ಕಾಯೋ ವಿಜಯ ರಾಯ. ನೀನಾರುವಳು ಈ ನರ ಮೂರ್ಖನು, ಏನು ಅರಿಯ ಬಲು ದೀನನಾಗಿಯೇನು, ಕಾಯೋ ವಿಜಯ ರಾಯ. ಆಲಸ್ಯ ತಾಳದೆ ಪಾಲಿಸುವೇಣು ಗೋಪಾಲ ವಿಠಲನ, ನಾಡೋ ಕೃಪಾಳೋ ಕಾಯೋ ವಿಜಯ ರಾಯ. ಗುರುಗೋಪಾಲ ದಾಸರು ನೋಡಿದ್ರು, ಇಷ್ಟು ದೀನದಿಂದ ಕೇಳ್ತಾ ಇದ್ದಾರೆ, ನೆಲಕ್ಕೆ ಬಿದ್ದಿದ್ದಾರೆ, ಸಾಯ್ತಾ ಇದ್ದಾರೆ ಅಂತ ಹೋಗಿ ಬಲವಂತ ಮಾಡಿಬಿಟ್ರು ವಿಜಯರಾಯರು. ಸ್ವಾಮಿ ನೋಡಕ್ಕಾಗ್ತಿಲ್ಲ ಅವನ್ನ, ಅಷ್ಟು ನರಳ್ತಾ ಇದ್ದಾನೆ, ಏನು ಮಾಡ್ತಿರೋ ಗೊತ್ತಿಲ್ಲ, ಈ ಕ್ಷಣಕ್ಕೆ ಬಂದು ಅವನು ಉದ್ಧಾರ ಮಾಡಬೇಕು. ವಿಜಯರಾಯರು ತಟ್ಟನೆ ಬಂದು ನೋಡಿದ್ರು, ಗೋಪಾಲದಾಸರು ಪಕ್ಕದಲ್ಲಿದ್ರು. ಗೋಪಾಲದಾಸರೇ, ಈ ಜೀವ ನಿಮ್ಗೆ ಬೇಕಾದ ಜೀವ ಅಲ್ವಾ, ನಿಮ್ಮ ಆತ್ಮಸಖ ಅಲ್ವಾ ಅಂತ. ಸುತ್ತಮುತ್ತ ಇದ್ದವರೆಲ್ಲ ಆಶ್ಚರ್ಯ, ಇದೇನಪ್ಪ ಆತ್ಮಸಖ ಅಂತ ಕರೀತಾ ಇದ್ದಾರೆ. ಲೋಕದಲ್ಲಿ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ ನೋಡಿ, ಸಂಬಂಧದಿಂದ ರಕ್ತ ಸಂಬಂಧಿಗಳೆಲ್ಲ ನಿಂದನೆ ಮಾಡ್ತಾರೆ. ಯಾರೋ ಗೊತ್ತಿಲ್ಲದವರು ಬಂದು ನಮ್ಮ ಕಷ್ಟ ಕಾಲಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅನಾದಿ ಕಾಲದ ಋಣಾನುಬಂಧ, ಪರಮಾತ್ಮನಿಗೂ ನಮಗೂ ಋಣಾನುಬಂಧ ಅನಾದಿ ಕಾಲದ. ಅವನು ಕೊಟ್ಟ ಋಣದಲ್ಲಿ ಯಾರೋ ಬಂದು ಉದ್ಧಾರ ಮಾಡ್ತಾರೆ. ನಮ್ಮ ನೆಂಟರುಗಳೆಲ್ಲ ಏನ್ ಮಾಡ್ತಾರೆ, ಬಂದು ತಿಂದು ಅಂದು ಹೋಗುವ ಮಂದಿಯ ಮಾತಿಗೆ ನೊಂದು ಬೆಂದು ಬಂಧನಗೊಳಗಾಗಬೇಡ. ಬರ್ತಾರೆ, ತಿಂತಾರೆ, ಅಂತಾರೆ, ಹೋಗ್ತಾರೆ. ನಾವೇನ್ ಮಾಡಬೇಕು, ಇಂದಿರೇಶ ಹಯಾಸ್ಯ ವಿಠಲನ ಭಜಿಸಿ ಅವನ ಪಾದದ ದ್ವಂದ್ವದಳು ಸುಖವನ್ನು ಕಾಣುವ ಮನುಜ. ಈ ರೀತಿ ಆಯ್ತು. ಕೇಳಿದ್ರು ಗೋಪಾಲದಾಸರು, ನಿಮ್ಗೆ ಬೇಕಾದ ಜೀವನ. ಹೌದು ಸ್ವಾಮಿ, ನೀವು ದಯೆ ತೋರಿ ಆ ಕೂಸನ್ನು ಉದ್ಧಾರ ಮಾಡಿ. ಸರಿ, ಆ ವೇಣುಗೋಪಾಲದಾಸನ ನೋಡಿ, ನಿಮ್ಮಿಂದ ಇನ್ನೂ ದೊಡ್ಡ ಕಾರ್ಯ ನಡಿಬೇಕು. ಯಾವುದಾದ್ರು ದೊಡ್ಡ ಕಾರ್ಯ ಅಂದ್ರೆ ವಿಜಯರಾಯ ಕವಚವನ್ನ ನಿಮ್ಮ ಶಿಷ್ಯನೇ ಬೆಳಬೇಕು, ಅವನಿಗೆ ಅನುಗ್ರಹ ಆಗಬೇಕು. ಇದರಿಂದ ಮುಂದೆ ಒಂದು ದೊಡ್ಡ ಪರಂಪರೆ ಬರುತ್ತೆ ಅಂತ ಹೇಳಿ ಅವರಿಗೋಸ್ಕರ ಆ ಕಾಲಕ್ಕೆ ಅಕಾಲ ಮೃತ್ಯು ಪರಿಹಾರ ಸುಧಾರಿಯನ್ನ ಮಾಡ್ತಾರೆ. ನಂಬಿದೆ ಇಲಹರಿ ಅಂಬೂರ ರೂಪಕಾರಿ ಬೆಂಬಲವಾಗು ಬಹಳೋಗನಿಗೂ ಡಿಂಬ ಉಳ್ಳಕನ ಕ್ಲೇಶ ಬಿಡಿಸು ಶೋಕ ನಂಬುವುದು ಕಾಣಿಸಿದರು ಕೈಯ ತೋರೆ ಕೊಂಬಿಣಿಯರು ನೀನೆಂಬ ಮಾನವರಿಗೆ ಅಂಬುದಿಯ ಪೋಷ ಅನ್ಯದೇನು ತಿಂಬೆ ನಂಬ ಮೃಗ ಟಂಕ ಅಡವಿಯೋಳು ಅಂಬೆಯ ತಡದಂತೆ ತೆರನಾಗಿದೆ. ಮುಂಡಿ ಬೀಸುವರಿಲ್ಲ ಮುದ್ದ ನಿಕ್ಕುವನಿಲ್ಲ ಜಂಬನಂತು ವಿಷ್ಣು ವಿಜಯ ವಿಠಲ ಕರುಣಾಂಬುದಿಗೆ ನೀನು ನಮಿಸುವೆ ನಾನು. ಜತೆ ತಪ್ಪದಂತೆ ಜತನವ ಮಾಡಿ ನಿಜ ಭಾಗವತರುಳು ಇಡು ನಮ್ಮ ವಿಜಯ ವಿಠಲ ದಕ್ಷ. ಯಾರು ಇದನ್ನ ನಿತ್ಯ ಪಾರಾಯಣ ಮಾಡ್ತೀರಾ, ಅಕಾಲದಲ್ಲಿ ಏನೋ ಮೃತ್ಯು ಸಂಭವಿಸುತ್ತೆ, ನಮಗೆ ಗೊತ್ತಿಲ್ಲ. ಈ ಬೆಂಗಳೂರಲ್ಲಿರೋರಿಗೆ ಹೇಗಿದೆ ಸಾವು ಅಂತಂದ್ರೆ ಹಾಗಲು ಮುಂದೆ ಕಪ್ಪೆ ಇದ್ದಾಗ. ಯಾಕೆ ಅಂದ್ರೆ ಬೀದಿಲೆಲ್ಲ ಓಡಾಡ್ತಿರ್ತೀವಿ, ಯಾವ ಕ್ಷಣಕ್ಕೇನು ಅಲ್ವಾ.
ಇಂಥ ಕಾಲದಲ್ಲಿ ನಾವಿಲ್ಲಿ ನಿತ್ಯ ಪಾರಾಯಣ ಮಾಡೋದ್ರಿಂದ ನಮ್ಮ ಪರಿವಾರದವರಿಗೆ ಇಂಥ ಸಂಕಷ್ಟಗಳು ಬರಲ್ಲ ಅನ್ನೋದಕ್ಕೋಸ್ಕರ ವಿಜಯರಾಯರು ಮಾಡಿಕೊಟ್ರು. ಆ ತಿಮ್ಮಣ್ಣನ ತಲೆ ಮೇಲೆ ಕೈ ಇಟ್ಟು ಇದನ್ನು ಹೇಳಿ ಒಂದು ಲೋಟ ನೀರು ಕೊಡಿಸಿದ್ರು. ಅವರ ದೇಹದಲ್ಲಿ ಇದ್ದಂಥ ಎಲ್ಲ ವ್ಯಾಧಿಗಳು ಆ ಕ್ಷಣದಲ್ಲಿ ದೂರ ಆಗಿ ಎತ್ಕೊಂಡ್ಬಿಟ್ರಂತ. ಅಷ್ಟೊತ್ತಿಗಾಗಲೇ ಬ್ರಹ್ಮರಥೋತ್ಸವ ನಡಿಬೇಕಲ್ಲ, 100 ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ವಿಜಯರಾಯ ಜಯವಾಗಲಿ, ವಿಜಯರಾಯ ಜಯವಾಗಲಿ. ಸಾಯ್ತಿದ್ದವನ್ನ ಬದುಕಿಸ್ಬಿಟ್ರು. ನಾವು ಕ್ಷಣಕ್ಕೆ ಸಾಯ್ತಿದ್ದೀವಿ ದುಃಖಕ್ಕೆ. ಅವರನ್ನು ಕರೀರಿ, ಸ್ವಾಮಿನಿಂದ ಬಿಟ್ಟರೆ ಯಾರಿದ್ದಾರೆ ಕಾಯಕ್ಕೆ ಅಂತ ಕರೀರಿ, ಕೈ ಹಿಡಿದು ಉದ್ಧಾರ ಮಾಡ್ತಾರೆ. 100ಕ್ಕೆ 100 ಸತ್ಯ ಕೈ ಹಿಡಿದು ಉದ್ಧಾರ ಮಾಡ್ತಾರೆ. ಅಂಥ ಗುರುಗಳು ವಿಜಯರಾಯ. ಅವ್ರಿಗೆ ಅನುಗ್ರಹ ಮಾಡಿದ್ರು. ಅವ್ರಿಗೆ ಹೇಳಿದ್ರು, ನಿಮ್ಮೂರಲ್ಲಿ ಆ ಮುಖ್ಯ ಪ್ರಾಣನನ್ನು ಪ್ರತಿಷ್ಠಾಪನೆ ಮಾಡ್ತೀನಿ, ಮುಂದೆ ಬಂದು ಅಂತ ಹೇಳಿ ಆ ತಿರುಪತಿ ಯಾತ್ರೆಯನ್ನು ಮುಗಿಸಿಕೊಂಡು ಆದವಾಗಿ ಬಂದು ಅಲ್ಲಿ ಅಶ್ವತ್ಥ ವೃಕ್ಷವನ್ನು ನೆಟ್ಟಿ ಎದುರು ಮುಖದ ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿ ವೇಣುಗೋಪಾಲ ಅಂತ ಅಂಕಿತ ಕೊಟ್ಟರು. ಅಲ್ಲಿ ವಿಜಯರಾಯರನ್ನು ಮಾತಾಡಿದ್ರು, ನಾವೆಲ್ಲೇ ಸಂಚಾರ ಮಾಡಿದ್ರು ಕೂಡ ನಮ್ಮ ಒಂದು ಪ್ರಾಣ ಈ ಮುಖ್ಯ ಪ್ರಾಣದಲ್ಲಿದೆ ಅಂತ. ಇವತ್ತು ಆಳ್ವಾಣಿಯಲ್ಲಿ ಪ್ರಾಣದೇವರ ಗುಡಿ ಇದೆ, ಎದುರು ಮುಖದ ಆಂಜನೇಯ ವಿಜಯರಾಯರ ಗುಡಿ ಅಂತ ಕರೀತಾರೆ. ಅಲ್ಲಿ ಇವತ್ತಿಗೂ ಕೂಡ ವಿಶೇಷ ಸನ್ನಿಧಾನ ಪ್ರಾಣದೇವರು. ಅಂತ ಸನ್ನಿಧಾನ ಆದವಾನ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಹೋದ್ರಂತೆ ಅವರು, ಗೋಪಾಲದಾಸರು ಎಲ್ಲ ಹೋದ್ರು. ಅಲ್ಲಿ ರಾಯರ ದರ್ಶನ ಮಾಡಿದ್ರು, ಸಂತೋಷ ಆಯಿತು. ವಿಜಯರಾಯರ ಸ್ತೋತ್ರ ಮಾಡಿದ್ರು. ನೋಡಿದೆನು ಗುರುಗಳ ಪದಾರ್ಚನ, ಮಾಡಿದೆನು ಭಕುತಿಯಲ್ಲಿ ವಂದನೆ, ಬೇಡಿದೆನು ಕೊಂಡಾಡಿ ಬರಗಳ ಗೀಡು ಇಲ್ಲದೆ ಮೆರವ ಮೈಮೆಯ ನೋಡಿದೆ, ಗುರುಗಳ ನೋಡಿದೆ. ಕುಕ್ಷಿಯೊಳಗೆ ಮಂಚಾಲ ಗ್ರಾಮಕ್ಕೆ ಪ್ರತಿಯ ಇಲ್ಲವೆಂದೆನಿಸಿಕೊಂಬುದು ಪತಿತ ಪಾವನ ವಿಜಯ ವಿಠಲನ ತುತಿಸಿಕೊಳ್ಳುತ್ತಲೇ ಮೆರವ ಗುರುಗಳ ನೋಡಿದೆ. ವಿಜಯರಾಯರು ಒಂದು ರಾಯರ ದರ್ಶನ ಮಾಡಿ ಹೇಳ್ತಾರೆ, ಇಳೆಯೊಳಗೆ ಮಂತ್ರಾಲಯದಂತ ಸುಕ್ಷೇತ್ರ ಇನ್ನೊಂದಿಲ್ಲ. ಯಾಕೆ? ಮಂತ್ರಾಲಯ ಅಂದ್ರೆ ಏನು? ಮಂತ್ರಾಲಯ ಅಂದ್ರೆ ಜೀವನದಲ್ಲಿ ಯಾರಿಗೆ ಬದುಕೇ ಇಲ್ಲ ಅಂತ ಅನ್ಕೋತಾನೆ ಅಂತವ್ನು ಒಮ್ಮೆ ಹೋಗಿ ಬಂದ್ರು ಜೀವನದಲ್ಲಿ ಅವನ ಯಾರು ಮುಟ್ಟಕ್ಕಾಗಲ್ಲ, ಆ ಸ್ಥಿತಿಗೆ ಹೋಗ್ತಾನೆ ಅಲ್ವಾ? ಲೋಕದಲ್ಲಿ ಮಂತ್ರಾಲಯ ಪ್ರಭುಗಳು ಹೇಗೆ ಅನುಗ್ರಹ ಮಾಡ್ತಿದ್ದಾರೆ ಅಂತಂದ್ರೆ, ಮೊನ್ನೆ ಯಾರೊಬ್ಬರ ಅವರ ಅನುಭವವನ್ನು ಹೇಳ್ಕೊಂಡು, ಒಬ್ಬರು ಹೆಣ್ಮಕ್ಳು ಮದುವೆ ಆಯಿತು, ಮದುವೆ 5-6 ವರ್ಷ ಆಯಿತು, ಸಂತಾನ ಆಗಿಲ್ಲ. ಅವರು ಇತರೆ ಜನ ಮನೆಯಲ್ಲೆಲ್ಲ ನಿಂದನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಇವಳು ಅಂತವಳು ಇಂಥವಳು. ಇವಳು ಅವರಿಗೆ ರಾಯನಿಗೇನೇನಿಲ್ಲ, ಅವ್ರ ಆ ಅಮ್ಮ ಈ ಅಮ್ಮ ಅಂತ ಹೋಗೋರು. ಎಲ್ಲೋ ಹೋಗೋ ಕಾಲಕ್ಕೆ ಆಟೋಲ್ಲಿ ಹೋಗ್ತಿರುವಾಗ ರಾಯರ ಫೋಟೋ ನೋಡ್ಬಿಟ್ಲಂತೆ. ನೋಡಿ ಗಂಡನ ಕೇಳಿದ್ರು, ಇದು ನೋಡು ತುಂಬಾ ಚೆನ್ನಾಗಿದೆ, ಆ ರಾಯರು ಆ ರಾಮನ ಇಟ್ಕೊಂಡಿದ್ದಾರೆ, ಆ ಫೋಟೋ ಅಂತ ಹೋಗೋಣ. ಚಿಕ್ಕ ಫೋಟೋ ತಗೊಂಡು ರೂಮಲ್ಲಿ ಇಟ್ಕೊಂಡು ಪ್ರತಿದಿನ ಎದ್ದೇಳೋದು, ಅಪ್ಪ ಉದ್ಧಾರ ಮಾಡೋದು. ಇವರೆಲ್ಲ ಬೈತಾ ಇದ್ದಾರೆ, ನನಗೊಂದು ಮಗು ಆಗುತ್ತೆ. ಸರಿ ಆಯ್ತು, ಏನೋ ಹೇಳೋದು, ಗಂಡನಿಗೆ ಹೇಳೋದು, ಮಂತ್ರಾಲಯ ಇದೆಯಲ್ಲ ಹೋಗೋಣ. ಅವ್ರ ಗಂಡನಿಗೆಲ್ಲ ನಂಬಿಕೆ ಇದೆ. ಸರಿ ಆಯ್ತು, ಹೋದ್ರು. ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾಳೆ. ಅಷ್ಟೊಂದಾಗಲೇ ಅವ್ರು ಕನ್ಸೀವ್ ಆಗಿದ್ದಾರೆ, 3 ತಿಂಗಳು. ಹೆಣ್ಣು ಮಗು ಆಯ್ತು. ಅದಕ್ಕೆ ಬೈಲಿಕ್ಕೆ ಶುರು ಮಾಡ್ಬಿಟ್ಟು, ಇಷ್ಟು ವರ್ಷ ಆದ್ಮೇಲೆ ಹೆಣ್ಣು ಮಗುನ ಎತ್ತಿದ್ದಾಳೆ, ಇಂಥದ್ದಾಯಿತು ಅಂತ ಬೈಲಿಕ್ಕೆ ಶುರು ಮಾಡಿದ್ರು. ಅದಾದ 1 ವರ್ಷಕ್ಕೆ ಗಂಡು ಮಗು. ಸರಿ, ರಾಯರ ಅನುಗ್ರಹ ಮಾಡೋದು. ಬಡತನ ಏನು ಮಾಡಬೇಕು ಈ ಬಡತನಕ್ಕೆ? ಮತ್ತೆ ರಾಯರ ಬರೆ ಇಟ್ಟು, ರಾಯರೇ ನನಗೆ ಸಂತಾನವನ್ನು ಕೊಟ್ರಿ, ಈ ಸಂತಾನ ಉದ್ಧಾರ ಆಗಲಿಕ್ಕೆ ದುಡ್ಡು ಕಾಸು ಬೇಕು, ನನ್ನ ಗಂಡನ ದುಡಿಮೆ ಬೇಕು, ಏನ್ ಮಾಡೋದು? ಸರಿ ಆಯ್ತು, ಗಂಡ ಏನು ಹೆಚ್ಚು ಓದಿಲ್ಲ, ಗಂಡನಿಗೆ ಕಷ್ಟ ಆಗ್ಬಿಟ್ಟು ಆಟೋ ಕೊಡಿಸೋದು, ಆಟೋ ಹಿಂದೆ ರಾಯರಿದ್ದಾರೆ ಅಂತ ಬರ್ಸ್ಬಿಟ್ರು. ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಇರೋರು ದಾರಿ ನೋಡುವಾಗ ಕಂಡ್ರೆ ಏನೋ ಒಂದು ಧೈರ್ಯ ಸಿಗುತ್ತೆ ಅಂತ ಬರ್ಸಲ್ಲ. ಸರಿ, ಹೀಗಾಯಿತು. ಆಟೋ ಓಡಿಸ್ತಿದ್ದವನಿಗೆ ಈ ಅಗರಬತ್ತಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಸಿಗ್ತದೆ. ಏನು, ಅದನ್ನ ಇನ್ನೊಂದು ಸಪ್ಲೈ ಮಾಡುವ. ಅದು ಮಾಡ್ತಿದ್ದವನು ಒಂದು ವ್ಯಾನ್ ತಗೊಂಡಂತೆ, ಆಟೋಲಿದ್ದವನು ಒಂದು ವ್ಯಾನ್ ತಗೊಂಡಂತೆ. ಆ ವ್ಯಾನಿಂದ 2 TT ಇಟ್ಟನಂತೆ. ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ಅವಳು ಇಂಜಿನಿಯರಿಂಗ್ ಮಾಡಬೇಕಂತೆ. ಇವಾಗ ಅವರು ಒಳ್ಳೆ ಸಂಬಂಧ. ಹೋದ ವಾರದಲ್ಲಿ ಅವಳು ಕಂಡೆ ಈ ವಿಚಾರ ಹೇಳು, ರಾಯನಿಗೆ ಹೀಗೆ ಅನುಗ್ರಹ ಮಾಡಿದ್ದಾಳೆ ಅಂತ. ಅಬ್ಬಾ, ನೋಡಿದ್ರೆ ರಾಯನಿಗೆ ಮಹಿಮೆ ಎಂತದ್ದಿದೆ, ಯಾರನ್ನ ಹೆಂಗೆ ಬೆಳೆಸ್ತಾ ಇದ್ದಾರೆ.
ಅದನ್ನ ವಿಜಯರಾಯ ಅವತ್ತು ಹೇಳಿದ್ರು. ಇಂಥ ಕ್ಷೇತ್ರ ಇನ್ನೊಂದಿಲ್ಲ ಜೀವನದಲ್ಲಿ. ಡೆಡ್ ಎಂಡ್ ಇನ್ನೇನಿಲ್ಲ ಅನ್ನೋರು ಮಂತ್ರಾಲಯಕ್ಕೆ ಹೋಗಿ ಬರಲಿ, ಅವ್ರ ಜೀವನ ಚೇಂಜ್ ಆಗಿಲ್ಲ ಅನ್ನೋದು ಅಂತ ಸಾಮರ್ಥ್ಯ ಇದೆ ಅಂತ ಹೇಳಿ ಸ್ತುತಿ ಮಾಡಿದ್ರು. ಅಸ್ತೋದಕ ಸಂದರ್ಭ ಗೋಪಾಲದಾಸರ ಮುಂದೆ ನಿಂತಿದ್ದಾರೆ, ವಿಜಯರಾಯರ ಮುಂದೆ ನಿಂತಿದ್ದಾರೆ. ವಿಜಯರಾಯ ನೋಡಿ ರಾಯರ ಬೃಂದಾವನದಲ್ಲಿ ರಾಯರೇ ಕಾಣ್ತಿಲ್ವಲ್ಲ ಅವ್ರಂತ ಇದೆಂತದ್ದು. ಗೋಪಾಲದಾಸರು ಗುರುಗಳ ಕಾಯಿ ರಾಯರ ಎಲ್ಲಿದ್ದಾರೆ ಅಂತ ನೋಡ್ತೀನಿ. ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ರಾಯರ ಪಂಚಮುಖಿ ಮುಖ್ಯ ಪ್ರಾಣ ದೇವರ ಸನ್ನಿಧಾನಕ್ಕೆ ಹೋಗಿದ್ದಾರಂತೆ. ಅಲ್ಲೂ ಹೋಗಿ ಹೇಳಿದ್ರಂತೆ, ಸ್ವಾಮಿ ನೀವು ಈ ರೀತಿ ಬೃಂದಾವನ ಬಿಟ್ಟು ಹೋಗ್ಬಿಟ್ರೆ ಬರೋ ಜನರನ್ನು ಉದ್ಧಾರ ಮಾಡೋದು ಯಾರು, ಬನ್ನಿ ಪುನಃ ಅಂತ ಕರ್ಕೊಂಡು ಬಂದ್ರಂತೆ. ಆಮೇಲೆ ಬಂದು ರಾಯರ ಅನುಗ್ರಹ ಮಾಡಿದ್ರು ಅಂತ ಈ ರೀತಿ ವಿಚಾರ ಹೇಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ರಾಯರ ಸೂಕ್ಷ್ಮತೆಗಳೆಲ್ಲ ಅರ್ಥ ಆಗ್ತಿತ್ತು. ಅಂಥ ಶಕ್ತಿಯುತರು ವಿಜಯಪ್ರಭುಗಳು. ಸರಿ, ಈ ರೀತಿ ತಮ್ಮ ಮಹಿಳೆಗಳನ್ನ ಅನುಗ್ರಹಗಳನ್ನೆಲ್ಲ ಮಾಡ್ತಿದ್ರು. ನಿನ್ನೆ ದಿನ ಹೇಳಿದ್ವಿ ಆ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಅಂತ. ಸೂಚಿತ ಸಮಯಕ್ಕೆ ಪಾಚಕ ಬರದೆ ಪಾಚಕನಿಗಿಂತಲಿಕ ಪಾಕವು ಮಾಡಿ ಚಾಚಿ ಕರವನ್ನು ಶುಂಡನ ಶಿರದಿಟ್ಟು ವಾಚನಗೈಸಿದೆ ಸುಧಾ ಗ್ರಂಥವನು ಎನ್ನಪ್ಪ ವಿಜಯರಾಯಲೆ ನಿಮ್ಮ ಮಹಿಮೆ ಬಣ್ಣಿಪರಾರಿ ಮೈಯೊಳಗೆ. ಅಡುಗೆಯವರಿಲ್ಲ, ವಿಜಯರಾಯರೇ ಅಡುಗೆಯವರಾಗಿ ಬಂದರು, ಅನುಗ್ರಹ ಮಾಡಿದ್ರು. ಆ ಕಲ್ಲೂರು ಸುಬ್ಬಣ್ಣಾಚಾರ್ಯ ಕಾಲಕ್ಕೆ ಬಿದ್ರು. ನಾನು ನಿಮ್ಗೆ ಅನುಗ್ರಹ ಮಾಡಲ್ಲ ಅಂತ ವಿಜಯರಾಯ. ಯಾಕೆ? ನಿಮ್ಗೆ ಅನುಗ್ರಹ ಮಾಡೋರು ಯಾರು ಅಂದ್ರೆ ವೇಣುಗೋಪಾಲದಾಸರು. ನಿಮಗೋಸ್ಕರ 2 ವರ್ಷ ಆಗಿ ಸ್ನಾನ ಮಾಡಿದ್ದೀನಿ, ಬೇಗ ಹೋಗಿ ಅವರ ಹತ್ರ ನೀವು ಅನುಗ್ರಹವನ್ನ ಪಡೀರಿ. ಯಾಕಂದ್ರೆ ಅವರ ಕಾಲಾವಸಾನ ಬಹಳ ಹತ್ತಿರದಲ್ಲಿದೆ. 2 ವರ್ಷದಲ್ಲಿ ಇನ್ನು 2 ತಿಂಗಳು ಆಯಿಸಿದೆ ವೇಣುಗೋಪಾಲದಾಸರಿಗೆ. ಅಷ್ಟರಲ್ಲಿ ಕಲ್ಲೂರು ಸುಬ್ಬಣ್ಣಾಚಾರ್ಯ ಪಟ್ಟಂತ ಹೊರಟು ಆದ ಮನೆಗೆ ಹೋದ್ರು. ಈ ಪಂಗನಾಮತಿ ದಾಸ ಅಂದ್ರೆ ವೇಣುಗೋಪಾಲದಾಸರು ಕಾಯ್ತಾ ಇದ್ರು. ಯಾರೋ ಒಬ್ಬ ಶಿಷ್ಯ ಬರ್ತಾನೆ ಅಂತ ವಿಜಯದಾಸರು ಹೇಳಿದಾರಲ್ಲ ಅಂತ ನೋಡಿದ್ರೆ ಈ ಪಂಡಿತೋತ್ತಮ ಬಂದು ದೇವರನ್ನ ನಮಸ್ಕಾರ ಮಾಡೋದು. ಸ್ವಾಮಿ, ನೀವು ನಮ್ಮ ನೀತಿ ಗುರುಗಳಂತೆ ನಮ್ಗೆ ಉದ್ಧಾರ ಮಾಡಬೇಕಂತ. ನಾನು ಹೇಗಪ್ಪ ನೀತಿ ಗುರುಗಳಾಗ್ತೀನಿ? ಇಲ್ಲ, ವಿಜಯಪುರಗಳು ಅವರೇ ಕಳಿಸ್ಕೊಟ್ರು. ಓ, ವಿಜಯದಾಸ ಕಳಿಸಿದ್ರ ಅಂತ ಅದನ್ನ ಅವ್ರ ಮನೇಲಿ ಇರಿಸ್ಕೊಂಡು ಮಲಗಿಸಿ ಊಟ ಎಲ್ಲ ಆಯ್ತು. ಬೆಳಗಾಗಿ ಎದ್ದ ಮೇಲೆ ಕೇಳಿದ್ರು, ಈ ರೀತಿ ವಿಜಯರಾಯ ಸೂಚನೆ ಕೊಟ್ಟಿದ್ರು. ಅವರಿಗೆ ವ್ಯಾಸವಿಠಲ ಅಂತ ಅಂಕಿದ್ರು. ವ್ಯಾಸವಿಠಲ ಅಂತ ಅಂಕಿತ ಆಯ್ತು. ಗುರುಗಳಿಗೆ ನಮಸ್ಕಾರ ಮಾಡಿ ತಕ್ಷಣ ವಿಜಯದಾಸರ ಹತ್ರ ಹೊರಟರು. ವಿಜಯದಾಸರ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರು. ವಿಜಯರಾಯನ ನಮಸ್ಕಾರ ಮಾಡಿ ಎದ್ರೆ ಆ ವಿಜಯರಾಯರ ಪಾದದಿಂದ ಸೂರ್ಯಕಾಂತಿ ಅಷ್ಟು ಪ್ರಕಾಶ ಬರ್ತಾ ಇದೆ. ಅವಾಗ ರಚನೆ ಮಾಡಿದ ಮೊದಲನೇ ಕೀರ್ತನೆ, ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆಳಗಿರೋ ದುರಿತ ತರಿದು ಕೊರೆವ ವಿಜಯ ಗುರು ಬೆಳಕರ. ನಾವು ಚಿಂತನೆ ಮಾಡಿದ್ವಿ ದಿವ್ಯ ಚರಣ ಅಂದ್ರೆ ಏನು ಅಂತ. ಮೊದಲನೇ ಸಾಲ ಹೇಳಿದ್ರಿ, 2ನೇ ಸಾಲ ಆದ್ರೂ ಹೇಳಿ, ಯಾಕಂದ್ರೆ ನನಗೂ ಬೇಜಾರಾಗುತ್ತೆ. 5 ದಿನದಲ್ಲಿ 1 ಸಾಲ 1 ನುಡಿನೂ ಹೇಳಿಲ್ಲ ಅಂದ್ರೆ ಹೇಗೆ? 2ನೇ ಸಾಲ ಏನು? ದುರಿತ ತರಿದು ಕೊರೆವ, ದುರಿತಗಳನ್ನ ತರಿದ್ರಂತೆ. ಏನ್ ದುರಿತ? ಇಲ್ಲಿ ಕಲ್ಲೂರು ಸುಬ್ಬಣ್ಣಾಚಾರ್ಯರು, ವೇಣುಗೋಪಾಲದಾಸರು ಇವರಿಬ್ಬರನ್ನು ನೆನಪಿಟ್ಕೊಂಡು. ವೇಣುಗೋಪಾಲದಾಸರು ಹಿಂದೆ ಅವರು ವೈಕುಂಠದಾಸರು. ಯಾಕಂದ್ರೆ ವಿಜಯರಾಯ ಪಂಗನಾಮ ಬಾರವಿದೆ ಅಂತ ಕರೆದರು. ಆ ವೈಕುಂಠದಾಸರು ಅಂದ್ರೆ ವೇಣುಗೋಪಾಲದಾಸರು ಹಿಂದಿನ ಜನ್ಮ, ಈ ವ್ಯಾಸವಿಠಲ ಕಲ್ಲೂರು ಸುಬ್ಬಣ್ಣಾಚಾರ್ಯ ಹಿಂದಿನ ಜನ್ಮದ ಸಂಬಂಧ ಅಂತ. ಏನು? ಆ ವೈಕುಂಠದಾಸರಿದ್ರು. ವೈಕುಂಠದಾಸರು ಬೇಲೂರಿನಲ್ಲಿದ್ದಂಥ ಅಯ್ಯಂಗಾರ ವಾದಿರಾಜರು ಬಾಲಕ ಇನ್ನು ಈ ವೈಕುಂಠದಾಸರ ಮನೆಗೆ ಬಂದಿದ್ರಂತೆ. ಈ ವೈಕುಂಠದಾಸರಿಗೆ ಬೊಚ್ಚುಬಾಯಿ ಹಲ್ಲಿಲ್ಲ. ಆದರೆ ಇವರು ತುಂಬಾ ಸುಶ್ರಾವ್ಯವಾಗಿ ಹಾಡುಗಳನ್ನು ಹಾಡೋರು. ವಾದಿರಾಜರು ಮುಂದೆ ಕೂತಿದ್ದಾರೆ. ಈ ವೈಕುಂಠದಾಸರಿಗೆ ಹಾಡಾಡು ಒಂದಂತೆ ವಾದಿರಾಜ. ಹಾಡಾಡೋ ಕಾಲಕ್ಕೆ ಮೈ ತುಂಬ ಮುಖ ತುಂಬ ಎಂಜಲಂತೆ ವಾದಿರಾಜ. ಯಾಕಂದ್ರೆ ಬಾಯಲ್ಲಿ ಹಲ್ಲಿಲ್ಲಲ್ಲ. ವಾದಿರಾಜ ಶಿಷ್ಯರೆಲ್ಲ ಮತ್ತೆ ಬೈದರಂತೆ, ಸ್ವಾಮಿ ನೀವು ಇನ್ನು ಸಣ್ಣ ವಯಸ್ಸು, ಆ ಮುದುಕನ ಮುಂದೆ ಕೂತ್ಕೊಳ್ಳೋದು, ದೂರ ಎಲ್ಲ ಕೂತ್ಕೊಳ್ಳುತ್ತಾರೆ. ವಾದಿರಾಜರು ಅಂದ್ರಂತೆ ಅವ್ರ ಬಾಯಲ್ಲಿ ಬರ್ತಿದ್ದೆಲ್ಲ ಭಗವದ್ ವಾಕ್ಯ, ಅವ್ರ ಬಾಯಿಂದ ಬಂದಿದ್ದು ಎಂಜಲಲ್ಲ, ಅದು ಅಮೃತ ಬಿಂದು ಅಂತ ಮಹಿಮರು ವೈಕುಂಠದಾಸರು. ಆ ವೈಕುಂಠದಾಸರು ಎಂಥ ಮಹಿಮರು ಅಂತ ಹೇಳ್ತಾರೆ. ಒಮ್ಮೆ ಆ ವೈಕುಂಠದಾಸರು ತಮ್ಮ
ತಂದೆ ಶ್ರಾದ್ದ ಮಾಡ್ತಾ ಇದ್ದಾರೆ. ಅವತ್ತು ಏಕಾದಶಿ, ಅವರ ಅಹಂಕಾರ ಅಲ್ವಾ, ಏಕಾದಶಿ ದಿನ ಶ್ರಾದ್ದ ಮಾಡ್ತಿದ್ರು. ಯಾವುದೋ ಬ್ರಾಹ್ಮಣನಿಗೆ ಹೇಳಿದ್ರಂತೆ ಬಾಳೋದಕ್ಕೆ ಅಂತ ಬಂದಿಲ್ಲ. ಸರಿ ಆಯ್ತು, ಏನೋ ಮಾಡೋಣ, ದೇವಸ್ಥಾನಕ್ಕೆ ಹೋಗಿ ಯಾರಿಗಾರು ಆಮೇಲೆ ತಾಂಬೂಲಗಳನ್ನು ಕೊಡೋಣ ಅಂತ ಸಿದ್ಧ ಮಾಡ್ಕೊಂಡ್ರು. ಶ್ರಾದ್ದ ಕಾರ್ಯ ಎಲ್ಲ ಮುಗೀತು. ಆ ಕಾಲಕ್ಕೆ ಒಬ್ಬ ಬ್ರಾಹ್ಮಣ ಬಂದು, ಸ್ವಾಮಿ ಯಾವುದೋ ನೆರೆ ಊರಿನಿಂದ ಬಂದಿದ್ದೀನಿ, ನನ್ನ ಭೋಜನಕ್ಕೆ ಏನಾದ್ರು ಅನುಕೂಲ ಆಗುತ್ತಾ ಅನ್ನೋದು. ಅವ್ರಿಗೆ ಸಂತೋಷ ಆಗುತ್ತೆ. ಯಪ್ಪ, ಈ ಕಾಲಕ್ಕೆ ಪಿತೃಯಜ್ಞ ಮಾಡೋ ಕಾಲಕ್ಕೆ ಬ್ರಾಹ್ಮಣ ಅನಾಯಾಸ ಬಂದಿದ್ದಾನ ಅಂತ ಮನೆಯವರ ಕರೆದು ಒಳ್ಳೆ ದೋತ್ರವನ್ನು ಕೊಟ್ಟು ಅವ್ರ ಮನೆ ಹಿಂದಿನಲ್ಲಿ ಬೆಳ್ಳೆಗಲೆ ಇತ್ತಂತೆ ಬಿಡಿಸ್ಕೊಂಡ್ಬಂದು ತಾಂಬೂಲ ಅಟ್ಟಿ ಕೊಟ್ಟು, ಸರಿ ಎಲ್ಲ ಆಯ್ತು, ಊಟ ಮಾಡ್ತಾ ಹೋಗ್ತಾ ಹೊರಡೋ ಟೈಮ್ ಕೇಳಿದ್ರಂತೆ, ನಿಮ್ಮ ಹೆಸರೇನು ಅಂತ. ಕೇಶವಾಚಾರ್ಯ ಅಂತೆ. ಖುಷಿ ಆಯ್ತು, ನಮ್ಮ ಇಷ್ಟ ದೇವರು ಕೇಶವ, ಆ ಕೇಶವನೇ ಬಂದಿದ್ದಾನೆ ಅಂತ ಕಳಿಸ್ಬಿಟ್ರು. ಬೆಳಿಗ್ಗೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಹೋಗಿ ಚನ್ನಕೇಶವನ ದರ್ಶನ ಮಾಡಬೇಕು. ಬೆಳಗ್ಗೆ ಶ್ರಾದ್ದ ಮಾಡಕ್ಕಾಗಿಲ್ಲ, ಸಾಯಂಕಾಲ ಹೋಗೋಣ ಅಂತ ವೈಕುಂಠದಾಸರು ಹೋದ್ರು. ಆ ಚನ್ನಕೇಶವನ ದೇವಸ್ಥಾನದ ಬಾಗಿಲು ತಾವೇ ತೆಗೆದು ಗರ್ಭಗುಡಿ ಬಾಗಿಲು ತೆಗೆದ್ರೆ ಇವ್ರು ಕೊಟ್ಟಿದ್ರಲ್ಲ, ಇವ್ರ ಮನೆ ಹಿಂತಿರುಗಿ ವಿಳ್ಯದಲ್ಲಿ ಅಲ್ಲೇ ಇದೆ, ಆ ದೋತ್ರ ಅಲ್ಲೇ ಇದೆ, ಅವ್ರು ಕೊಟ್ಟಿದ್ದ ಹಣ್ಣೆಲ್ಲ ಅಲ್ಲೇ ಇದೆ. ಇವರ ಭಕ್ತಿಗೆ ಮೆಚ್ಚಿ ಇವ್ರ ಮನೆ ಶ್ರಾದ್ದವನ್ನು ಮಾಡಲಿಕ್ಕೆ ಚನ್ನಕೇಶವನ ಬಂದಿದ್ದ. ಅಂದ್ರೆ ಅಂಥ ಪರಮ ಭಕ್ತರು ಆ ವೈಕುಂಠದಾಸರು. ಆ ವೈಕುಂಠದಾಸರಿಗೆ ಮತ್ತೆ ವ್ಯಾಸವಿಠಲರಿಗೆ ಹೇಗೆ ಸಂಬಂಧ ಅಂತಂದ್ರೆ, ಈ ವೈಕುಂಠದಾಸರಿಗೆ ಒಬ್ಬಳು ಸೇವಕಿ ಒಬ್ಬಳಿದ್ರು. ಅವಳಿಗೆ ಮದುವೆ ಸುಮಾರು ವರ್ಷ ಆಯ್ತು, 10-15 ವರ್ಷ ಆಯ್ತು, ಸಂತಾನ ಇಲ್ಲ. ಆದ್ರೆ ಒಂದು ದಿನಕ್ಕೂ ಕೂಡ ಗುರುಗಳೇ ನಮ್ಮ ಸಂತಾನ ಇಲ್ಲ, ಅನುಗ್ರಹ ಮಾಡಿ ಅಂತ ಕೇಳಿಲ್ಲ. ಅದಕ್ಕೆ ಅವರು ಅನುಗ್ರಹ ಮಾಡಿಲ್ಲ. ಇದೇ ಸಂದರ್ಭದಲ್ಲಿ ಕೂತಿದ್ದಾಳೆ ಕೆಲಸ ಮಾಡ್ತಾ, ಆ ಊರಿನ ಪಾಳೆಗಾರ ಬಂದು ದಾಸರ ಹತ್ರ ಕೇಳ್ಕೊಂಡೆ, ದಾಸರೇ ಮದುವೆ ಆಗಿ ನನಗೂ ಸುಮಾರು ವರ್ಷ ಆಯ್ತು, ಸಂತಾನ ಇಲ್ಲ, ನೀವು ಕೇಶವನ ಜೊತೆ ಮಾತಾಡ್ತಕ್ಕಂಥವ್ರು ಪರಮಾತ್ಮನ ಜೊತೆ ನನಗೊಂದು ಸಂತಾನ ಪ್ರದವಾಗಿ ಏನಾದ್ರು ಅನುಗ್ರಹ ಮಾಡಿ. ವೈಕುಂಠದಾಸರು ಅಂದಂತೆ, ಒಂದು ಹಣ್ಣನ್ನ ಅಭಿಮಂತ್ರಣ ಮಾಡಿಕೊಡ್ತೀನಿ, ಅದನ್ನ ಸ್ವೀಕಾರ ಮಾಡಿ ನಿಮ್ಗೆ ಸಂತಾನ ಆಗುತ್ತೆ. ಆಯ್ತು ಅಂತಂದು, ನೀನು ಹೋಗಿದ್ರು ನಾನು ಕಳಿಸ್ಕೊಡ್ತೀನಿ. ಒಂದು ಹಣ್ಣು ತಗೊಂಡು ಸಂತಾನ ಗೋಪಾಲಕೃಷ್ಣ ಅಂತ ಜಪ ಮಾಡಿ ಆ ಸೇವಕಿ ಕೊಟ್ಟುಬಿಡು ಅಂತಂದು. ಸರಿ, ಅವನು ತಗೊಂಡು ಹೋಗ್ತಿರುವಾಗ ದಾರಿ ಮಧ್ಯದಲ್ಲಿ ಬುದ್ಧಿ ಉಪಯೋಗಿಸಿದ್ರು. ನನಗೆ ಸಂತಾನ ಇಲ್ಲ, ನಾನೇ ತಿಂದು ಬಿಡ್ತೀನಿ ಹಣ್ಣ, ಬೇರೆ ಹಣ್ಣು ಕೊಡ್ತೀನಿ ಅಂತ. ಬೇರೆ ಹಣ್ಣು ತಗೊಂಡು ಕೊಟ್ಲು, ಅವನಿಗೆ ಸಂತಾನ ಆಗಿಲ್ಲ, ಇವಳಿಗೆ ಗರ್ಭವತಿ ಆಗಿ 5-6 ತಿಂಗಳಾಯ್ತು. ಪಾಳೆಗಾರ ಬಂದು ಎದವಾದ ಬೈದ ದಾಸರಿಗೆ, ನೀವು ಒಬ್ರು ದಾಸರ, ಸುಳ್ಳುಗಾರರು, ಮೋಸಗಾರರು, ನೀವು ನಿಮ್ಮಿಂದ ಏನು ಫಲ ಆಗಲಿಲ್ಲ. ಅವರಂದ್ರು, ನನಗೆ ಮೀಸಲಾದ ನನ್ನ ಹಿಂಬಾಲಿಸಿದಂತ ಒಂದು ಜೀವ ಇತ್ತು, ಆ ಜೀವನ ಈ ಫಲದಲ್ಲಿ ಹಾಕಿದ್ದೀನಿ, ಖಂಡಿತ ನಿಮ್ಗೆ ಸಂತಾನ ಆಗ್ಬೇಕಲ್ಲ. ಅವನು ಬೈದು ಬಿಟ್ಟು ಹೊರಡಲ್ಲ. ಆಮೇಲೆ ಸೇವಕಿನ ಕೇಳಿದ್ರು, ಏನಮ್ಮ ಏನು ಮಾಡ್ದೆ, ಕೊಟ್ಟೋ ಇರೋ? ಇಲ್ಲ ಗುರುಗಳೇ, ನನಗೆ ಸಂತಾನ ಇರಲಿಲ್ಲವೆಲ್ಲ ತಿಂದುಬಿಟ್ಟೆ. ಸರಿ ಬಿಡು, ಹರಿ ಇಚ್ಛೆ ಹೀಗೆ ಇದೆ ಅಂತ ಹೇಳಿದ್ರು. ಎಲ್ಲ ಆಯ್ತು, ಸಂತಾನನೂ ಆಯ್ತು, ಒಂದು ಗಂಡು ಸಂತಾನ ಆಯ್ತು. 11ನೇ ದಿನ ಆ ಮಗುವನ್ನು ತಾವೇ ತೊಡೆಯಲ್ಲಿ ಮಲಗಿಸಿಕೊಂಡು ನಂಜುಂಡ ಅಂತ ಹೆಸರಿಟ್ಟು. ಹೀಗೆ ಕಳಿತು 5-6 ವರ್ಷ. ಉಪನಯನ ಮಾಡಿದ್ರು. 7ನೇ ವಯಸ್ಸಲ್ಲಿ ಒಂದು ಆಪತ್ತು ಬಂತು ಆ ನಂಜುಂಡನಿಗೆ. ಕಾಡಿನ ಸ್ವಲ್ಪ ಕಚ್ಚಿ ಸತ್ತೋದ. ಈ ವೈಕುಂಠದಾಸರು ದೇವರನ್ನ ನಿಂದಿಸ್ಲಿಕ್ಕೆ ಶುರು ಮಾಡಿದ್ರು. ನಾನು ತುಂಬದಂತ ಜೀವ ಇದು, ಇದಕ್ಕೆ ಖಂಡಿತವಾಗ್ಲೂ ಅಲ್ಪಾಯುಷ್ಯ ಇಲ್ಲ, ಇವನು ದೀರ್ಘಾಯುಷ್ಯ ಅಂತ. ಹೇಗೆ ಸತ್ತ ಚನ್ನಕೇಶವ ನನಗೆ ಗೊತ್ತಿಲ್ಲ, ಈ ಶಿಶುವನ್ನು ನೀನೇ ಬದುಕಿಸ್ಬೇಕು ಅಂತ ಹೆಣವನ್ನ ಆ ಬೇಲೂರು ಚನ್ನಕೇಶವನ ಪಾದದ ಹತ್ರ ಮಲಗಿಸಿದ್ರಂತೆ 3 ದಿನಗಳ ಕಾಲ. ಕಡೆ ವೈಕುಂಠದಾಸರನ್ನು ನೀವು ಬದುಕಿಸಲಿಲ್ಲ ಅಂದ್ರೆ ನಾನೇ ಸಾಯ್ತೀನಿ ಅಂತ ಹೇಳಿ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ್ರೆ 3ನೇ ದಿನ ಎದ್ದಂತೆ ಆ ನಂಜುಂಡ. ಆ ನಂಜುಂಡನೇ ಕಲ್ಲೂರು ಸುಬ್ಬಣ್ಣಾಚಾರ್ಯರು, ಆ ವೈಕುಂಠದಾಸರೇ ಇಲ್ಲಿ ವೇಣುಗೋಪಾಲದಾಸರು. ನಮಗೆ ಗುರುಗಳು ಇರ್ತಾರಲ್ಲ, ಅವ್ರ ಜನ್ಮ ಜನ್ಮಕ್ಕೂ ಅದೇ ಗುರುಗಳು. ನಾವು ಗಂಡನ ಕೇಳ್ತೀವಲ್ಲ, 7 ಜನ್ಮಕ್ಕೆ ಇದೇ ಗಂಡ ಇಲ್ಲ. ಗಂಡ 7 ಜನ್ಮಕ್ಕಾದ್ರೂ ಕೋಟ್ಯಾಂತರ ಜನ್ಮಕ್ಕೆ ಗುರುಗಳು ಒಬ್ಬರೇ. ಆದ್ರೆ ಆ ಗುರುಗಳು ಬರಬೇಕು, ನಮ್ಮ ಹತ್ರಕ್ಕೆ ಅನುಗ್ರಹ ಮಾಡಬೇಕು ಅಂದ್ರೆ ಪುಣ್ಯ ಆಯಿತು. ಆ ರೀತಿಯಲ್ಲಿ ಅವರೇ ಬಂದಿದ್ದಾರೆ. ಅದಕ್ಕೆ ಅವ್ರು ಹೇಳುದು, ದುರಿತ ತರೆದು ಪೊರೆವ. ಏನ್ ದುರಿತ? ಹಿಂದೆ ನಾನು ಸತ್ತಾಗೆ ಬದುಕಿಸಿ ನನಗೆ ವಿಜಯ ಕೊಟ್ಟರು. ಮೊದಲನೇ ವಿಜಯ ಯಾರು? ಆ ವೇಣುಗೋಪಾಲದಾಸರು. 2ನೇ ವಿಜಯ ಇಂಥ ಗುರುಗಳನ್ನ ನನಗೆ ತೋರಿಸಿದಂಥವ್ರು ವಿಜಯ ಗುರುಗಳು ಅಂತ ಸ್ಮರಿಸಿ ಬದುಕಿರೋ, ದಿವ್ಯ ಚರಣ ಕೆರಗಿರೋ, ದುರಿತ ತರೆದು ಪೊರೆವ ವಿಜಯ ಗುರುಗಳೆಂಬರ. ಇಂಥ ವಿಜಯ ಗುರುಗಳನ್ನ ನಂಬ್ರಿ, ಏನಾಗುತ್ತೆ? ಎಲ್ಲ ಒಳ್ಳೆದಾಗತ್ತೆ.
27 ಪದ್ಯಗಳಿದೆ, 27 ನಕ್ಷತ್ರಗಳಿದೆಯಲ್ಲ, ಆ 27 ನಕ್ಷತ್ರಗಳ ಸೂಚನೆಗಾಗಿ ಆ 27 ಪದ್ಯ ಮಾಡಿ ಕಡೆ ಹೇಳಿದ್ರು. ಸಟೈದಲ್ಲವೋ, ನಾನು ಹೇಳಿದ್ದು ಯಾವುದು ಸುಳ್ಳಲ್ಲ, ವ್ಯಾಸ ವಿಠಲ ಬಲ್ಲನು ಪಠಿಸಬಹುದಿದು ಕೇಳಿ ಕುಟಿಲ ರಹಿತರು ಅಂತ ಈ ರೀತಿ ಸ್ತುತಿ ಮಾಡಿ ಆ ವ್ಯಾಸ ವಿಠಲರನ್ನ ಅನುಗ್ರಹ ಮಾಡಿದ್ರು. ಸರಿ, ತದನಂತರದಲ್ಲಿ ಇವತ್ತೊಂದು 10 ನಿಮಿಷ ಅಧಿಕ ಮಾಡಿ ಮುಗಿಸ್ತೀನಿ. ಹೀಗೆ ಮತ್ತೊಮ್ಮೆ ತಿರುಪತಿ ಯಾತ್ರೆ ಮಾಡಬೇಕು, ಸುಮಾರು ಜನರನ್ನು ಕರ್ಕೊಂಡು ತಿರುಪತಿ ಯಾತ್ರೆ ಮಾಡಬೇಕು ಅಂತ ಹೇಳಿ ಎಲ್ಲ ತೀರ್ಮಾನ ಆಯಿತು. ತಿರುಪತಿಗೆ ಹೋದ್ರು. ತಿರುಪತಿಗೆ ಹೋದಾಗ ಆ ತಿಮ್ಮಪ್ಪನ ದರ್ಶನ ಆಯಿತು. ಹೇಗಾಯಿತು ಅಂತಂದ್ರೆ, ದೇವರ ಮುಂದೆ ನಿಂತು ದೇವರ ದರ್ಶನ ಮಾಡೋ ಕಾಲಕ್ಕೆ ಕೋಲನ್ನು ಹೊಡಿತಾ ಇದ್ದಾರೆ. ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಆ ಪೆಟ್ಟು ವಿಜಯದಾಸರಿಗೆ ಬಿತ್ತು, ಜೋರಾಗಿ ಪೆಟ್ಟು ಬಿತ್ತು. ಅವ್ರಿಗೆ ನೋವಾಯ್ತು. ದೇವರೇ ನಿನ್ ದರ್ಶನಕ್ಕೆ ಬಂದ್ರೆ ಏಟ್ ಹಾಕಿಸ್ತೀಯ? ಅಲ್ಲೇ ನಿಂದನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಿನ್ನೆ ದರ್ಶನಕ್ಕೆ ಬಂದವ ನನ್ನೆನ್ನೆ ಹೇಳಿದ್ರು. ಅಷ್ಟಕ್ಕೆ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಈ ತಿಮ್ಮಪ್ಪನಿಗೆ ಇವರು ಬಂಡವಾಳವನ್ನೆಲ್ಲ ಎಲ್ಲರೂ ಮುಂದೆ ಬಿಚ್ಚಿರ್ತೀನಿ ಎಂದು ಈ ತಿಮ್ಮಪ್ಪ ಇದ್ದಾನ, ಎಲ್ಲರ ಹತ್ರ ದುಡ್ಡು ಇಸ್ಕೊತಾನೆ, ದರ್ಶನನೇ ಕೊಡಲ್ಲ ಅಂತ ಹೇಳಿ ಒಂದು ಮಂಗಳ ಹಾಡು ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ತೊಳಸದಕ್ಕಿಯ ತಿಂಬ ಕಿರುಕುತಲಿಗೆ ತುಂಬ, ಕೊಳಗದಲ್ಲಿ ಹಣಗಳನ್ನು ಅಳಿಸಿಕೊಂಬ, ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ. ತಿಮ್ಮಪ್ಪನ್ ಬೈದರಲ್ಲ, ತೊಳಸದಕ್ಕಿಯ ತಿಂಬ ಕಿಲುಗು ತಲಿಗೆ ಎಲುಂಬ, ಕೊಳಗದಲ್ಲಿ ಹಣಗಳನ್ನು ಅಳಿಸಿಕೊಂಬ, ಇಲ್ಲ ಮಾತು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನು ಕಸಕೊಂಬ. ಎಲ್ಲ ಕಸ್ಕೊಂಡ್ಬಿಡ್ತಾನೆ. ಎಲ್ಲವನು ಕಸಕೊಂಬ ಕಳ್ಳದೊರೆಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ತಿರುಪ್ತಿಗೆ ಹೋಗ್ರಿ, ತೊಳಸದಕ್ಕೆ ತಿಂಬ ಅಂತೆ. ಅಕ್ಕಿಯನ್ನು ತೊಳೆಯೋದೇ ಇಲ್ಲ ಅಂತ. ಯಾಕೆ? ತೊಳೆದು ಬಿಟ್ರೆ ಅದರಲ್ಲಿ ಎಲ್ಲಿ ನುಚ್ಚೆಲ್ಲ ಹೊಟ್ಟೋಗುತ್ತೋ ಅಂತ. ಜುಗ್ಗ ಅಲ್ವ ಅವನು, ಬಂದೇವಯ್ಯ ಗೋವಿಂದ ಶೆಟ್ಟಿ ಅಂತ. ಅವನು ಜುಗ್ಗ. ಅಕ್ಕಿ ತೊಳೆದ್ರೆ ಎಲ್ಲ ಅಕ್ಕಿ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅಂತ ತೊಳೆಯಲ್ಲಂತೆ. ಕಿಲುಬು ತಲಿಗೆ ಲುಂಬ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಹಿತ್ತಾಳೆ ಪಾತ್ರೆ ತೊಳೆದು 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 ಕೆಳಗಿಟ್ರೆ ಸಾಕು, ಡೆಂಟ್ ಆಗ್ಬಿಡೆ. ಅದಕ್ಕೆ ತಿಮ್ಮಪ್ಪ ಏನ್ ಮಾಡ್ತಾನಂತೆ, ಕಿಲುಬಾದ್ರೂ ಪರವಾಗಿಲ್ಲ ತೊಳೆಯಲ್ಲ ಅಂತಾನಂತೆ. ಕೊಳಗದಲ್ಲೇ ಹಣಗಳನ್ನು ಅಳಿಸಿಕೊಂಬ. ಹಿಂದಿನ ಕಾಲಕ್ಕೆ ಹೇಗಿತ್ತು ಅಂತಂದ್ರೆ, ನಾಣ್ಯಗಳಲ್ಲಿ ಒಂದು ಮಾಡಿ ಒಂದೊಂದು ಸೇರು ಒಂದು ಕೊಳಗ ನಾಣ್ಯ ಇದೆ, ಒಂದು ಕೊಳಗ ಬಂಗಾರ ಇದೆ ಅಂತ ಈ ರೀತಿ ಬೇರೆ ಮಾಡ್ತಾ ಇದ್ರು. ಆ ತಿಮ್ಮಪ್ಪನ ಹತ್ರ ಹೋಗಿ, ನನ್ನ ಹತ್ರ ದುಡ್ಡಿಲ್ಲ ಉಂಡಿಗೆ ಹಾಕಕ್ಕೆ ಅಂತ ಅಂದ್ಕೊಳ್ಳಿ, ನೀವು 10,000 ರೂಪಾಯಿ ತೊಗೊಂಡೋಗಿರ್ತೀರಾ, ನಿಮ್ಗೆ ಖರ್ಚಿರೋದು 1,000. ತಿರುಪ್ತಿಗೆ 10,000 ತೊಗೊಂಡೋದ್ರೆ 10,000 ರೂಪಾಯಿ ಖಾಲಿ ಮಾಡಿಸಿರ್ತಾನೆ. ಚಾಲೆಂಜ್. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಕೊಂಬ ಕಳ್ಳ, ಕಳ್ಳದೊರೆಗೆ ಜಯಮಂಗಳಂ. ತನ್ನ ನೋಡೇನೆಂದು 300 ಗಾವುದ ಬರೆ, ತನ್ನ ಗುಡಿಯ ಪುಕ್ಕ ಜನರಿಗೆಲ್ಲ ಹೊನ್ನು ಹಣ ಕಸಕೊಂಡು ತನ್ನ ದರ್ಶನ ಕೊಡದೆ ಬನ್ನಡೆಯೇ ವಹಿಸುವ ಅನ್ಯಾಯಕಾರಿಗೆ ಜಯಮಂಗಳಂ. ದುಡ್ಡೆಲ್ಲ ತಗೊಂತಾನೆ ಸರಿ, ಆ ಹುಂಡಿಗೆ ದುಡ್ಡು ಹಾಕೋ ಕಾಲಕ್ಕೆ ಒಬ್ರು ನೋಕಲ್ಲ. ಆಯ್ತಾ? ಈ ಎಷ್ಟೋ ಜನ ಏನು ಮಾಡ್ತಾರೆ ಅಂದ್ರೆ, ನಾನು ಹಾಕಿದ ಒಡವೆನೆಲ್ಲ ಕೊಟ್ಬಿಡ್ತೀನಿ ಅಂತಾರೆ. ಅವ್ರು ಒಡವೆ ಹಾಕ್ತಿದ್ರೆ ನಿಧಾನಕ್ಕೆ ಹಾಕಿ ಅಮ್ಮ ಅಂತಾನೆ. ಅದೇ ದರ್ಶನ ಮಾಡುವಾಗ ಎಳದೇ ಬಿಡ್ತಾರೆ ಅಲ್ವಾ? ಇಂಥ ಅನ್ಯಾಯಕಾರಿಗೆ ಜಯಮಂಗಳಂ. ಗಿಡ್ಡಹಾರವನಾಗಿ ವಾಮನ, ಗಿಡ್ಡಹಾರವನಾಗಿ ಒಡ್ಡಿದಾನವ ಬೇಡಿ. ಕೇಳುವಾಗ ವಾಮನನಾಗಿರ್ತಾನೆ, ತಗೊಳ್ಳುವಾಗ ತ್ರಿವಿಕ್ರಮನಾಗಿರ್ತಾನೆ ಅಲ್ವಾ? ಗಿಡ್ಡಹಾರವನಾಗಿ ಒಡ್ಡಿದಾನವ ಬೇಡಿ, ದುಡ್ಡು ಕಾಸುಗಳಿಗೆ ಕೈಯ ನೀಡಿ, ಅಡ್ಡ ಬಿದ್ದ ಜನರ ವಿಡ್ಡೂರ ಕಳಕಳವ, ದೊಡ್ಡವರ ಮಾಳ್ಪ ಸಿರಿ ವಿಜಯ ವಿಠಲ ಜಯಮಂಗಳಂ. ಇದರಲ್ಲಿ ಎಲ್ಲೂ ಶ್ರೀನಿವಾಸ ದೇವರು ಅಂತ ಹೇಳೇ ಇಲ್ಲ ಅಲ್ವಾ? ಆ ರೀತಿ ನಿಂದನೆ ಮಾಡಿದ್ರು. ಇಷ್ಟೆಲ್ಲ ನಿಂದನೆ ಮಾಡಾಗೋ ಅಷ್ಟರಲ್ಲಿ ಅರ್ಚಕರಿಗೆ ಗೊತ್ತಾಯ್ತು, ಈ ಬ್ರಾಹ್ಮಣನ ಮನಸ್ಸು ಬಯಸಿದೀವಿ ಅಂತ ಹೇಳಿ ಶ್ರೀನಿವಾಸ ದೇವರು ಸೂಚನೆ ಮಾಡ್ದ. ಆ ವಿಜಯರಾಯನ ಕರ್ಕೊಂಡು ಗರ್ಭಗುಡಿ ಮುಂದೆ ನಿಲ್ಲಿಸಿ ಸ್ವಾಮಿ ಪಾದದ ಮೇಲಿದ್ದಂಥ ಹೂವನ್ನು ಕೊಟ್ರಂತೆ. ಅದಕ್ಕೆ ಅವರು ಅಂದ್ರು, ಬಳಿರೆ ತಿರುಮಲರಾಯ. ಶಬಾಷ್ ಕಣ ತಿಮ್ಮಪ್ಪ, ಬಯಸ್ಕೊಂಡಾದ್ರೂ ಪ್ರಸಾದ ಕೊಡ್ತೇ ನೀನು ಅಂತಂದ್ರು. ಬಳಿರೆ ತಿರುಮಲರಾಯ ನಿನ್ನ ಕರುಣಾರಸಕ್ಕೆ
ಎಣೆಗಾಣೆ ಎಣೆಗಾಣೆ ಎದೆಯೊಳೆಯಲ್ಲಿ ಒಲಿದು ಬಕುತರಿಗಾಗಿ ಮದುವೆ ಹವಣಿಸಿಕೊಂಡೆ ಸುಲಭ ದೇವರ ದೇವ ವಿಜಯ ವಿಠಲ ವೆಂಕಟ ನಿನ್ನ ದರ್ಶನಗೆ ಬಂದವನಲ್ಲವೋ. ನೀನ್ ಯಾಕೆ ಮದುವೆ ಆದೆ? ಒಲಿದು ಬಕುತರಿಗಾಗಿ ಮದುವೆ ಹವಣಿಸಿಕೊಂಡೆ. ಯಾರ ಬಕುತ? ಅವರೇ ಆ ಋಷಿಗೆ ಅವರನ್ನು ನೆಪ ಇಟ್ಕೊಂಡು ನಾನು ಮದುವೆ ಆದ. ಈ ರೀತಿಯಲ್ಲಿ ಮಾಡಿದ್ರು ವಿಜಯರಾಯರು. ಈ ರೀತಿ 100,000 ಬಾರಿ ಅನುಗ್ರಹ ಆಯಿತು. ಆ ತಿಮ್ಮಪ್ಪನ ದರ್ಶನ ಎಷ್ಟು ಸತಿ ಮಾಡಿದ್ದಾರೆ ಆ ಬ್ರಹ್ಮೋತ್ಸವದಲ್ಲಿ. ಈ ರೀತಿ ಒಂದೊಂದು ಕ್ಷೇತ್ರ ತಗೊಂಡು ಅಪಾರವಾಗಿದೆ. ಇನ್ನೊಂದು ಕ್ಷೇತ್ರದ ಹೇಳಿ ಮುಕ್ತಾಯ ಮಾಡ್ತೀನಿ. ಮನ್ನಾರ್ ಗುಡಿಗೆ ಹೋಗಿದ್ರು. ಮನ್ನಾರ್ ಗುಡಿಗೆ ಹೋದ ಕಾಲಕ್ಕೆ ಮನ್ನಾರ್ ಗುಡಿ ರಾಜಗೋಪಾಲನ ದರ್ಶನ ಮಾಡಬೇಕು ಅಂತ ಆ ರಾಜಗೋಪಾಲನ ದರ್ಶನವನ್ನ ಮಂತ್ರಾಲಯ ಪ್ರಭುಗಳು ಮಾಡಿದ್ದಾರೆ. ರಾಯರು ಆ ಮನ್ನಾರ್ ಗುಡಿಗೆ ಹೋದಾಗ ರಾಜಗೋಪಾಲ ಸ್ತುತಿ ಅಂತ ಮಾಡಿದ್ದಾರೆ. ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ದೇವ್ರ ನೋಡ್ಲಿಕ್ಕೆ ಅಂತ ಹೋಗ್ತೀವಿ. ಉತ್ಸವ ಮೂರ್ತಿ ನೋಡ್ಲಿಕ್ಕೆ ಅಂತ ಯಾರು ಹೋಗ್ತಾರ? ಒಳಗಿದ್ದ ದೇವ್ರು ನೋಡಿಲ್ಲ ಅಂತ ತಿರುಪ್ತಿಗೆ ಹೋಗಿದ್ದೀನಿ. ಯಾಕೆ? ಉತ್ಸವ ಮೂರ್ತಿ ನೋಡ್ಕೊಂಡ್ ಬರಕ್ಕೆ ಅಂದ್ರೆ ದಡ್ಡ ಅಂತಾರೆ ಅಲ್ವಾ? ದೇವರ ದರ್ಶನ ಮಾಡಿದ್ರೆ ತಾನಾಗಿ ಉತ್ಸವ ಮೂರ್ತಿ ದರ್ಶನ ಆಗುತ್ತೆ. ಆದ್ರೆ ಉತ್ಸವ ಮೂರ್ತಿ ದರ್ಶನಕ್ಕೆ ಅಂತ ಇರುವಂತ ದೊಡ್ಡ ದೇವಸ್ಥಾನ ರಾಜಗೋಪಾಲ ದೇವಸ್ಥಾನ. ಒಳಗಡೆ ಇರೋ ಪರಮಾಸು ದೇವ, ಆದ್ರೆ ಅವನನ್ನ ಸ್ಮರಿಸ್ತಾ ದೇವಸ್ಥಾನಕ್ಕೆ ಹೆಸರೇ ಇಲ್ಲ, ರಾಜಗೋಪಾಲ ಅಂತ. ಆ ರಾಜಗೋಪಾಲ ಅಂದ್ರೆ ಕೃಷ್ಣ, ಗೋಪಾಲ ಕೃಷ್ಣ ಕೊಳಲು ಹೋಗ್ತಾ ಇದ್ದಾನೆ. 15 ದಿನ ಮೋಹಿನಿ ಅಲಂಕಾರ, 15 ದಿನ ಕೃಷ್ಣನ ಅಲಂಕಾರ ಇವತ್ತಿಗೂ. ಅದ್ರದ್ದು ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಆ ದೇವಸ್ಥಾನದ ಎಷ್ಟೋ ಬೀಗ ಇದೆ, ವಜ್ರ ವೈಡೂರ್ಯಗಳು ಎಲ್ಲ ಇದೆ. ಅದ್ರದ್ದೆಲ್ಲ ಬೀಗದ ಕೈ ಕೃಷ್ಣನ್ ಟೊಂಕಕ್ಕೆ ಇಟ್ಟಿರ್ತಾರೆ. ಅದನ್ನ ನೋಡಿ ರಾಯರು ಸ್ತುತಿ ಮಾಡ್ತಾರೆ. ಹೃದಿಬೋಧ ದುರ್ಗರ ಸವಾಸನ ಕೃತೆ ಪರಿನಿರ್ಮಿತ ವಿವಪಯೋಜತಲ್ಲವೋ ಅಪವರ್ಗ ಮಾರ್ಗ ಪರಿಬೋಧನಾಯಮೇ ಚರಣೋತ ವೇಷಕ್ಕೆ ಮುಚಿನ್ನ ಪಲ್ಲವು ಅಂತ ದಿವ್ಯ ಕ್ಷೇತ್ರಕ್ಕೆ ವಿಜಯರಾಯರು ಹೋದ್ರು. ಅಲ್ಲಿ ದೊಡ್ಡ ಸರೋವರ, 10 ಎಕರೆ ದೊಡ್ಡದು ಸರೋವರ. ಅಲ್ಲಿ ಕೂತರು, ಸ್ನಾನ ಮಾಡಿದ್ರು, ದೇವರ ಪೂಜೆ ಮಾಡೋಣ ಅಂತ ಬಂದ್ರು, ಕೂತರು. ಯಾರೋ ಒಬ್ಬ ಹುಡುಗ ಬಂದು ಸ್ನಾನ ಮಾಡಿ ಇವ್ರ ಮೈ ಮೇಲೆ ತೊಟ್ಟಿಡ್ಸ್ಕೊಂಡು ಹೊಟ್ಟೋಗ್ಬಿಟ್ಟ ನೀರ್ನ. ಇವ್ರ ಪಾಪ ಮಡಿಯೆಲ್ಲ ಉಟ್ಕೊಂಡು ಸಿದ್ಧ ಆಗಿದ್ದಾರೆ ವಿಜಯರಾಯರು. ಇವನು ಯಾರೋ ಬಂದು ಈಗ ಹೋಗ್ಬಿಟ್ನಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ. ವಿಜಯರಾಯ ಶ್ಲೋಕದಲ್ಲೇ ಹೇಳ್ತೀವಲ್ಲ, ಅಜ್ಞಾನ ವಿರಕ್ತಿಯಂ ಬುದ್ಧಿ ಸಂಪರ್ಕವಾದ ವಿಜ್ಞಾನ ವಿಮಲಂ ಶಾಂತಂ, ವಿಜ್ಞಾನ ವಿಮಲಂ ಶಾಂತಂ. ವಿಜಯರಾಯರು ಶಾಂತರು. ಜ್ಞಾನವಂತನ ಬಲು ನಿಧಾನಿ ಶಾಂತನ. ಎಷ್ಟು ಶಾಂತರು ವಿಜಯರಾಯರು ಅಂದ್ರೆ ಕೋಪ ಅನ್ನೋದು ಇಲ್ಲೇ ಇಲ್ಲ. ಆದ್ರೆ ಭೃಗು ಋಷಿಗಳು ಮೀಸೆತ್ತಿರ್ತಾ ಇದ್ರು ಅಂತೀವಿ. ಯಾಕೆ? ಆ ನೇತ್ರಾಸುರನ ಕತೆ ಕೇಳಿದ್ರಲ್ಲ, ಅದ್ರ ಸ್ವರೂಪದಲ್ಲಿ ಅವ್ರ ಕೋಪನೇ ಇಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ. 2ನೇ ಸರಿ ಹೋದ್ರು, ಸ್ನಾನ ಮಾಡಿದ್ರು, ಬಂದ್ರು, ಕೂತ್ಕೊಂಡ್ರು. ಮತ್ತೆ ಸ್ನಾನ ಮಾಡ್ದ ಆ ಹುಡುಗ ಬಂದ, ಜೋರಾಗಿ ಜಾಡಿಸಿದಂತೆ. ಆ ಜಾಡಿಸಿದ ನೀರೆಲ್ಲ ವಿಜಯರಾಯನ ಮುಖಕ್ಕೆ ಬೇಕು. ಮತ್ತೆ ಮೈಲಿಗೆ ಆಯ್ತು. ವಿಜಯರಾಯ ಅನ್ಕೊಂಡ್ರೆ ಯಾಕೆ ಈ ಹುಡುಗ ಹೀಗೆ ಮಾಡ್ತಿದ್ದಾನೆ. ಮತ್ತೆ ಹೋದ್ರು, ಸ್ನಾನ ಮಾಡಿದ್ರು, ಬಂದ್ರು. ಒಂದು ಕೊಡ ನೀರು ಹಾಕ್ಬಿಟ್ಟ ಇವ್ರ ತಲೆ ಮೇಲೆ. ಮತ್ತೆ ಹೋದ್ರು, ಸ್ನಾನ ಮಾಡಿದ್ರು, ಬಂದ್ರು, ಮೇಲೆ ಕೂತರು. ಅವ್ನು ನೋಡೋಷ್ಟು ನೋಡ್ದ ಹುಡುಗ, ಇವ್ರ ತಾಳ್ಮೆ ಎಷ್ಟಿದೆ ನೋಡೋಣ ಅಂತ ಬಾಯಿ ನೀರು ಹಾಕಿ ಬಾಯಿ ಮುಟ್ಟು ಸುಗದೇ ಬಿಟ್ಟ ಇವ್ರ ಮೇಲೆ. ಸರಿ ಬೇಡ ಬೇಡಪ್ಪ, ನಾನು ಮಡಿನೇ ಉಟ್ಕೊಳ್ಳಲ್ಲ ಅಂತ ಕುತ್ಕೊಂಡ್ಬಿಟ್ರು ವಿಜಯರಾಯ. ಏನ್ ಮಾಡ್ತಾನೆ ನೋಡೋಣ. ನೋಡಿದ್ರೆ ಅಂಬೆಗಾಲಿ ಗುಡಿ ಒಳಗೆ ಮಾತನಾಡೈ ಮನ್ನಾರು ಕೃಷ್ಣ ಅಂತ ಸ್ತೋತ್ರ ಮಾಡಿದ್ರು. ಮನ್ನಾರ ಕೃಷ್ಣ ಮಾತಾಡೋ, ಹಂಗೆ ಹೊರಟು ಬಿಟ್ರಲ್ಲೋ ಅಂತ ಹೇಳಿ. ಅವಾಗ ಅವ್ರಿಗೆ ಗೊತ್ತಾಯ್ತು ಕೃಷ್ಣ ಯಾಕೆ ಹೀಗೆ ಮಾಡ ಅಂದ್ರೆ, ಪೆಟ್ಟಿಗೆ ಒಳಗಡೆ ಇರ್ತಕ್ಕಂಥದ್ದು ಮಾತ್ರ ದೇವರು, ಇನ್ನೆಲ್ಲ ಕಡೆ ದೇವರಿಲ್ಲ ಅನ್ನೋ ನನ್ನ ಎಚ್ಚರ ಇಲ್ವಲ್ಲ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ತೋರಿಸ್ತಾ ಇದ್ದಾನೆ. ವ್ಯಾಪ್ತೋಪಾಸನೆ, ಅವತ್ತಿಂದ ವ್ಯಾಪ್ತೋಪಾಸನೆಯನ್ನು ಮಾಡಿದ್ರು. ಆ ವ್ಯಾಪ್ತ ಉಪಾಸನಾ ಸುಳಾದಿಗಳಲ್ಲಿ ಇದನ್ನೆಲ್ಲ ಹೇಳಿದ್ರು. ಉಪಾಸನೆ ಅಂದ್ರೆ ಏನು, ಬಹಳ ಸುದೀರ್ಘವಾಗಿದೆ. ಈ ರೀತಿಯಲ್ಲೆಲ್ಲ ಆ ವಿಜಯರಾಯ ನಡೆದ್ರು. ರಾಮೇಶ್ವರಕ್ಕೆ ಹೋದ್ರು, ಗೋಪಾಲದಾಸರನ್ನೆಲ್ಲ ಕರ್ಕೊಂಡು ರಾಮೇಶ್ವರಕ್ಕೆ ಹೋಗಿದ್ದಾರೆ. ಆ ವಾರಣಾಸಿ ಯಾತ್ರೆ 3 ಬಾರಿ ಮಾಡಿ, 2 ಬಾರಿ ತಾವೇ ಮಾಡಿದ್ರು, 3ನೇ ಬಾರಿ ಶಿಷ್ಯರನ್ನೆಲ್ಲ ಕರ್ಕೊಂಡು ಯಾತ್ರೆ ಮಾಡಿ ಆ ಗಂಗೆಯನ್ನ ತಂದು ಆ ರಾಮೇಶ್ವರನ ಪಾದಕ್ಕೆ ಅರ್ಪಣೆ ಮಾಡಬೇಕು ಅಂತ ಆ ಮನ್ನಾರ್ಗುಡಿ ಯಾತ್ರೆಯಲ್ಲೆಲ್ಲ ಹೋದಾಗ ತ್ರಿವೇಂದ್ರಮು ಎಲ್ಲ ದರ್ಶನ ಮಾಡಿ ಅಲ್ಲಿಗೆ ಹೋಗ್ತಾರೆ. ಇನ್ನೇನು ರಾಮೇಶ್ವರನ ಆ ರಾಮಲಿಂಗೇಶ್ವರನ ದರ್ಶನ ಆಗ್ಬೇಕು. ಗೋಪಾಲದಾಸರು ಇವರೆಲ್ಲ ಭಜನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಾರಿಯಲ್ಲಿ. ಗೋಪಾಲದಾಸರು ಒಂದು ಕತ್ತೆ ನೋಡಿದ್ರು. ಆ ಕತ್ತೆ ಸಾಯೋ ತರ ಇದೆ. ಯಾಕಂದ್ರೆ ರಾಮೇಶ್ವರ ಆ ಸಮುದ್ರ ತೀರದ ಬಿಸಿಲು
ತುಂಬಾ ಉಷ್ಣ. ಗೋಪಾಲದಾಸನ ಕತ್ತೆ ನೋಡುದು, ಅಯ್ಯೋ ಈ ಕತ್ತೆ ಒದ್ದಾಡ್ತಿದೆ, ನೀರು 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 ಅಂತ ನಾಲ್ಗೆ ಚಚ್ಚಿದೆ. ಗುರುಗಳನ್ನ ಕೇಳಿದ್ರಿ ಗೋಪಾಲದಾಸ, ವಿಜಯರಾಯರೇ ಗುರುಗಳೇ, ಈ ನೀರನ್ನ ರಾಮಲಿಂಗೇಶ್ವರನಿಗೆ ಹಾಕಿದ್ರೆ ಮೋರಿಗೆ ಹೋಗುತ್ತೆ, ಈ ಕತ್ತೆಗೆ ಹಾಕಿದ್ರೆ ಜೀವ ಉಳಿಯುತ್ತೆ, ಏನ್ ಮಾಡೋಣ ಅಂತ. ನಾವೇನ್ ಹೇಳ್ಬೇಕು, ನಿಂಗೆ ಯಾಕೆ ಸತ್ರ ಸಾಯಿಲಿ, ಬಾ ನಮ್ಗೆ ಯಾತ್ರೆ ಪೂರ್ಣ ಮಾಡೋಣ ಅಂತ ಅಲ್ವಾ? ಯಾಕೆ ಕತ್ತೆಗೆ ಹಾಕ್ತಾರೆ? ವಿಜಯರಾಯರು ಅಂದ್ರಂತೆ, ಆ ಕತ್ತೆನ ನಾನು ತೊಡೆ ಮೇಲೆ ಮಲಗಿಸ್ಕೊತೀನಿ, ನೀನೇ ನೀರು ಹಾಕೊಂಡು. ಆ ಕತ್ತೆನ ಎತ್ಕೊಂಡು ತಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡ್ರು ವಿಜಯರಾಯರು. ಗೋಪಾಲದಾಸರು ನೀರು ಹಾಕಿದ್ರೆ ಆ ಕತ್ತೆ ಬದುಕ್ತು, ಆರಾಮಾಗಿ ನಿಂತ್ಕೋತು. ಆ ಕತ್ತೆನ ಮುಂದೆ ಶ್ಯಾಮ ಸುಂದರ ದಾಸರಾಗಿ ಬಿಡ್ತಂತೆ. ದೊಡ್ಡವ್ರ ಕೈಯಲ್ಲಿ ನೀರು ಕುಡಿದ್ರೆ ಕಮ್ಮಿನ ಅಲ್ವಾ? ಅದಕ್ಕೆ ಅವರಂದ್ರು, ಕಾಯೋ ಕಾವೇರಿ ರಂಗ. ರಂಗ ಸ್ವಾಮಿ, ನೀನ್ ನನ್ ನೋಡ್ಬೇಕಂದ್ರೆ ಏನು? ಅದ್ರಲ್ಲಿ ಹೇಳ್ತಾರಲ್ಲ, ಮಾನವೀಯ ಜಗನ್ನಾಥ ದಾಸರ ಕಡೆಯವರು ನಾನು ಅಂದಾಗ ರಂಗ ಅನ್ನಂತೆ, ಓ ನೀನ್ ನನ್ನ ಕಡೆಯವರು ನಾನು ದರ್ಶನ ಕೊಟ್ಟನಂತೆ. ಅಂತ ಕತ್ತೆ ಶ್ಯಾಮ ಸುಂದರ ದಾಸರಾಗ್ಬಿಡ್ತು ಅಂದ್ರೆ ಹುಡುಗಾಟನೆ. ಆ ರೀತಿಯಲ್ಲಿ ಅನುಗ್ರಹ ಮಾಡಿ ಉಡುಪಿ ಕ್ಷೇತ್ರ, ಎಲ್ಲ ಕ್ಷೇತ್ರಗಳು, ವಾದಿರಾಜರು ಹೇಗೆ ತೀರ್ಥ ಪ್ರಬಂಧ ಅಂತ ಗ್ರಂಥ ಬರೆದಿದ್ದಾರೆ, ಇವರು ತೀರ್ಥ ಪ್ರಬಂಧ ಅಂತ ಸುಳಾದಿ ಬರೆದಿದ್ದಾರೆ. ಆ ವೆಂಕಟಗಿರಿ ಮಾತ್ರ ಅಂದ್ರೆ ತಿರುಪತಿಗೆ ಪ್ರದಕ್ಷಿಣೆ ಹಾಕಬೇಕಂತ. ತಿರುವಣ್ಣಾಮಲೈ ಇದೆಯಲ್ಲ, ಅಲ್ಲಿ ಅರುಣಗಿರಿ ಗಿರಿಯಲ್ಲೇನೆ ಅರುಣಾಚಲೇಶ್ವರ ಇದ್ದಾನೆ, ಅಲ್ಲಿ 7 ದಿನ ಸೇವೆ ಮಾಡಿ. ಎಲ್ಲ ಕ್ಷೇತ್ರಗಳು ನೀವು ತೆಗೆದು ನೋಡಿ, ಯಾವ್ಯಾವ ಕ್ಷೇತ್ರ ಇದೆಯೋ ಅದ್ರ ಮೇಲೆ ಎಲ್ಲ ಸುಳಾದಿ ಮಾಡಿದ್ದಾರೆ. ಅದರಲ್ಲಿರೋ ಎಲ್ಲ ರಹಸ್ಯಗಳನ್ನು ಹೇಳಿದ್ದಾರೆ ವಿಜಯರಾಯ. ಇದಿಷ್ಟೆಲ್ಲ ಉತ್ತಮವಾದ ಸಂಪತ್ತನ್ನು ಮಾಡಿಕೊಂಡು ಜಗನ್ನಾಥದಾಸನ ಅನುಗ್ರಹ ಮಾಡಿದ ಘಟನೆ ಅಲ್ವಾ? ಅವ್ರು ನಿಂದನೆ ಮಾಡಿದ್ರು, ಹೊಟ್ಟೆ ನೋವು ಬಂತು, ಇವೆಲ್ಲ ಕತೆ ಹೇಳಲಿಕ್ಕೆ ಸಮಯ ಇಲ್ಲ. ಹಾಗಾಗಿ ಅದೆಲ್ಲರೂ ಗೊತ್ತಿರೋದ್ರಿಂದ ಅದನ್ನು ಮುಂದೆ ಮಾಡ್ತಾ ಚೀಕಲಪರವಿ ಹುಟ್ಟಿದ್ರು, ಅಲ್ಲಿ ಇಲ್ಲಿ ಸಂಚಾರ ಮಾಡಿದ್ರು, ಅರ್ಧ ಜೀವನವನ್ನು ಆದ್ವಾನಿಯಲ್ಲಿ ಕಳೆದ್ರು. ತದನಂತರದಲ್ಲಿ ಕೃಷ್ಣ ಒಂದು ಸೂಚನೆ ಕೊಟ್ಟ, ಭಾಸ್ಕರ ಕ್ಷೇತ್ರ ಅಂತ. ಬ್ರಹ್ಮಾಂಡ ಪುರಾಣದಲ್ಲಿ ಭಾಸ್ಕರ ಕ್ಷೇತ್ರ ಅಂತ ಕರೀತಾರೆ. ಚಿಪ್ಪ ಪರ್ವತ, ಚಿಪ್ಪಗಿರಿ, ಅಲ್ಲಿ ರುದ್ರದೇವ ಮಹಾರುದ್ರದೇವರ ಸನ್ನಿಧಾನ, ಅಲ್ಲಿ ಬಂದರು, ಅಲ್ಲಿ ದೇವರ ನಾಮವನ್ನು ಮಾಡೋದು. ಕೈಲಾಸವಾಸ ಗೌರೀಶ ಈಶ ತೈಲದಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಕೈಲಾಸವಾಸ ಗೌರೀಶ ಈಶ ಮನ ಭಾಗೀರಥಿ ಧರನೆ ಭಯವ ಪರಿಹರಿಸಯ್ಯ ಲೇಸಾಗಿನಿ ಸಗವೋ ಸಂತತ ಶರ್ವದೇವ ಭಾಗವತ ಜನಪ್ರಿಯ ವಿಜಯ ವಿಠಲನಂಗ್ರಿ ಜಾಗು ಮಾಡದೆ ಭಜಿಪ ಭಾಗ್ಯವನೇ ಕೊಡು ಶಂಭೋ ಕೈಲಾಸವಾಸ ಗೌರೀಶ ಈಶ. ಅಲ್ಲಿ ರುದ್ರದೇವರನ್ನು ನಮಿಸ್ಬಿಟ್ಟು ಎದುರುಗಡೆ ಬಂದು ಕಂಬದ ಹತ್ರ ನಿಂತ್ಕೊಂಡು, ಹೊರಗಡೆ ಒಂದು ಕಪಿ ನಿಂತಿತ್ತು. ಓ, ರುದ್ರದೇವರ ಸ್ಮರಣೆ ಮಾಡಿದ್ಮೇಲೆ ಹನುಮಂತ ದೇವರ ಸ್ಮರಣೆ ಮಾಡಬೇಕು. ಯಾಕಂದ್ರೆ ರುದ್ರಾಂತರ್ಗತ ಭಾರತೀಯ ಕಿರಣಾಂತರ್ಗತ ಲಕ್ಷ್ಮೀ ನರಸಿಂಹನ ಧ್ಯಾನ ಮಾಡಬೇಕು. ಅಲ್ಲೇ ಆ ಮುಖ್ಯ ಪ್ರಾಣ ದೇವರ ಸ್ತುತಿ ಮಾಡಿದ್ರು. ಯಾವುದು ಅಂದರೆ ಪವಮಾನ ಜಗದ ಪ್ರಾಣ ಪ್ರಾಣಪಾನ ವ್ಯಾನೋದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಸರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೆಣ್ಯ ಜ್ಞಾನಧನ ಪಾಲಿಪವರೆಣ್ಯ. ನಾನು ನಿವೃತ್ತದಲ್ಲಿ ಏನೇನಲ್ಲಿದೆ ಮಾನಸಾಧಿಕರಣ ನಿನಗೊಪ್ಪಿಸಿದೆ. ಪ್ರಾಣನಾಥ ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ. ಪವಮಾನ 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 ಜಗದ ಪ್ರಾಣ. ಸ್ತುತಿ ಮಾಡೋ ಅಷ್ಟರಲ್ಲಿ ಯಾವ ಕಂಬದಲ್ಲಿ ಏನು ಕೆತ್ತನೇನೂ ಇಲ್ಲ. ಈ ಕಂಬದ ಮೇಲೆ ಮುಖ್ಯ ಪ್ರಾಣದೇವರು ನೋಡ್ಬಿಟ್ರು. ಇವತ್ತಿಗೂ ಅಲ್ಲಿ ಯಾವ ಕಂಬದ ಮೇಲೆ ಏನು ಕೆತ್ತನೆ ಇಲ್ಲ. ಪವಮಾನ ಅಂತ ಕೇಳಿದ ತಕ್ಷಣ ಮುಖ್ಯ ಪ್ರಾಣದೇವರು ಬಂದರು. ಸರಿ, ನಾನು ಚಿಪ್ಪಗಿರಿಗೆ ಬಂದಿದ್ದೇನಕ್ಕೆ? ತಿಮ್ಮಪ್ಪ, ಇನ್ನು ನಾನು ತಿರುಪತಿ ಯಾತ್ರೆ ಮಾಡ್ಲಿಕ್ಕೆ ಆಗಲ್ಲ, ನೀನೇ ನನಗೆ ಬಂದು ದರ್ಶನ ಕೊಡು ಅಂತ ಕೂತ್ಕೊಂಡು. ಆ ಊರಿನಲ್ಲಿ ಕೆಲವು ಬ್ರಾಹ್ಮಣರಿದ್ದರು, ಕುರುಬರೇ ಹೆಚ್ಚು. ಒಬ್ಬ ಕುರುಬ
ಒಂದು ಯಾವುದೋ ಮರದ ಕೆಳಗಡೆ ಒಂದು ತೊಟ್ಟಿ ಮಾಡಿಕೊಂಡು ಕುರಿಗಳಿಗೆ ನೀರಾಗಲಿ ಅಂತ ಒಂದು ತೊಟ್ಟಿ ಮಾಡ್ಕೊಂಡಿದ್ದ. ಆ ಜಾಗಕ್ಕೆ ಬಂದ್ಬಿಟ್ಟಿರುತ್ತೆ. ಅಲ್ಲಿ 6 ಜನ ಕುರಿ ಮೇಯಿಸೋ ಕಡೆ ಬೈಲಲ್ವಾ, ಇವರು ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಬಂದು ಅಲ್ಲಿ ಕೂತ್ಕೊಂಡು ಸ್ತುತಿ ಮಾಡ್ತಾ ಇದ್ದಾರೆ, ಸ್ವಾಮಿ ನಮ್ಗೆ ದರ್ಶನ ಕೊಡಲ್ಲ. ಎಂದಿಗಾವುದೋ ನಿನ್ನ ದರ್ಶನ, ಅಂದಿಗಲ್ಲದೆ ಬಂದ ನೀಗದು, ಗಜವ ಪೊರೆದೆಯೋ ಗರುಡ ಗಮನನೇ, ತ್ರಿಜಗಭರಿತ ಶ್ರೀ ವಿಜಯ ವಿಠಲ. ವಿಜಯ ವಿಠಲ ಎಂದಕ್ಕೆ ನಿನ್ನ ದರ್ಶನ ಆಗತ್ತೋ? ಸ್ವಾಮಿ ಸೂಚನೆ ಕೊಟ್ಟ. ಆ ಮೇಕೆಗಳು ಆಡುಗಳೆಲ್ಲ ನೀರು ಕುಡಿತಿದೆ, ತೊಟ್ಟಿ ಒಳಗಡೆ ನಾನಿದ್ದೀನಿ. ಇವರೇನ್ ಮಾಡಿದ್ರು, ಆ ತೊಟ್ಟಿ ಪ್ರದಕ್ಷಿಣೆ ಹಾಕೊಂಡು ನಮಸ್ಕಾರ ಮಾಡೋದು. ಅದು ಕುರುಬ ನೋಡ್ದ, ಈ ಐನೋರ್ಗೇನೋ ಬುದ್ಧಿ ಮಾಂದ್ಯ ಆಗಿರ್ಬೇಕು, ವಯಸ್ಸಾಗಿದೆಯಲ್ಲ, ಈ ತೊಟ್ಟಿಗೂ ನಮಸ್ಕಾರ ಮಾಡಲ್ಲ. ಆ ಕುರಿಗಳೆಲ್ಲ ಕುಡಿಯೋ ನೀರು. 2 ದಿನ ನೋಡ್ದ, 3 ದಿನ ನೋಡ್ದ, 1 ವಾರ ಕಳೀತು. ಇಲ್ಲ ಕೇಳ್ತೀನಿ ಅದೇನಿದೆ. ಸರಿ ಆಯ್ತು, ಬಂದ ಕೇಳ್ದ, ಏನು ಬುದ್ಧಿ, ಈ ತೊಟ್ಟಿ ಹತ್ರ ಬಂದು ನೀವು ನಮಸ್ಕಾರ ಮಾಡ್ತೀರಲ್ಲ, ತೊಟ್ಟಿ ಅಂತೀಯ ನೀನು? ಅದರೊಳಗಡೆ ನಮ್ಮ ಸ್ವಾಮಿ ಇದ್ದಾನೆ. ಯಾವ ಸ್ವಾಮಿ? ತೊಟ್ಟಿ ತೋಡಿದ್ದೆ ನಾನು, ಕೆಳಗಡೆ 4-5 ಕಲ್ಲು ಹಾಕಿ, ಬಂಡೆ ಕಲ್ಲುಗಳನ್ನು ಹಾಕಿ ತೊಟ್ಟಿ ಮಾಡಿದ್ದೀನಿ ನೀರು ನಿಲ್ಲಿ ಅಂತ. ಆ ಕಲ್ಲು ಒಳಗಡೆ ಇದ್ದಾನಪ್ಪ ನಮ್ಮ ಸ್ವಾಮಿ. ಆ ಕಲ್ಲಲ್ಲಿ ಎಲ್ಲಿದ್ದಾನೆ? ಕಲ್ಲು ನಾನೇ ತಾನೇ ನೆಟ್ಟಿದ್ದು. ಅದಕ್ಕೆ ಅಂದ್ರು, ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆಯನ್ನು ಮಾಡಿರಿ. ಕಲ್ಲೆಂದು ಪೇಕ್ಷಿಸದೆ ಕಾಲ ಕಾಲಕ್ಕೆ ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆಯನ್ನು ಮಾಡಿರಿ. ಕಲ್ಲಿನೊಳಗಿಪ್ಪ ಸಿರಿ ವಿಜಯ ವಿಠಲರೇ, ಒಳ್ಳೆ ಕಲ್ಲು ಪದವಿಗೆ ಕೊಟ್ಟು ಸತತ ಪಾಲಿಪನು. ಅವನಲ್ಲ, ಅದ್ರಲ್ಲಿ ಏನಾದ್ರು ನಿಮ್ ದೇವರಿದ್ರೆ ಈ ಜಾಗ ನಿಮ್ದು ಒಂದು, ಅದಕ್ಕೆ ಬಂದಿದ್ದು ಒಂದು. ಸರಿ ಆಯ್ತು, ಅದನ್ನೆಲ್ಲ ತೆಗೆಸಿ ನೋಡ್ತಾರೆ. ಆ ಕಲ್ಲಲ್ಲಿ ಆ ಗೋಪಾಲಕೃಷ್ಣ ದೇವರು ಒಡಮೂಡ್ಬಿಟ್ಟಿದ್ದಾರೆ. ಇವತ್ತು ವಿಜಯರಾಯರ ಕಟ್ಟೆನಲ್ಲಿ, ಆ ಕಟ್ಟೆ ಒಳಗಡೆ ಗೂಡಿದೆಯಲ್ಲ, ಆ ಗೂಡು ಒಳಗಡೆ ಇರೋದು ವಿಜಯರಾಯರ ಪ್ರತೀಕ ಅಲ್ಲ, ಗೋಪಾಲಕೃಷ್ಣ ದೇವರು. ಆ ಕೃಷ್ಣನೇ ಸಿಕ್ಕಿದ್ದವರು. ಆ ಜಾಗ ಸಿಕ್ತು, ಅವನು ಹೇಳ್ದ, ಈ ಜಾಗ ಎಲ್ಲ ನಿಮ್ಗೆ ಕೊಡ್ತೀನಿ ಅಂತ. ಅದನ್ನು ಸ್ವೀಕಾರ ಮಾಡಿ ಇಲ್ಲಿ ಮುಂದೆ ದೊಡ್ಡ ಜ್ಞಾನ ಕಾರ್ಯಗಳು ನಡೀಲಿ, ಧರ್ಮ ಕಾರ್ಯಗಳು ನಡೀಲಿ ಅಂತ ಕೃಷ್ಣನನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಿಸಿ, ಕಾರ್ತೀಕ ಶುದ್ಧ ದಶಮಿಯ ದಿನ ಈ ಯಲೋಕದ ವ್ಯಾಪಾರವನ್ನು ಮುಗಿಸಿ ಅಲ್ಲೇ ಒಂದು ರೂಪದ ಸನ್ನಿಧಾನವನ್ನಿಟ್ಟು ತಾವು ವೈಕುಂಠ ಲೋಕವನ್ನ ತೆರಳುತ್ತಾ ಇದ್ರು. ಅಂತ ಪರಮ ಪವಿತ್ರವಾದ ದಿವಸ ಈ ದಿನ. ಸರಿ, ಆ ಕೃಷ್ಣನ ಗುಡಿ ಅಂತೂ ನಿರ್ಮಾಣ ಆಯಿತು. ಕೃಷ್ಣ ಅದು ಒಂದು ಜಗಲಿಕಟ್ಟೆ ಮೇಲೆ ನಿರ್ಮಾಣ ಆಯಿತು. ಮೋಹನ್ ದಾಸರು ಪೂಜೆ ಮಾಡ್ತಿದ್ರು, ಮೋಹನ್ ದಾಸರು ಅಲ್ಲೇ ಕಾಲ ಮಾಡಿ, ಹೀಗೆ ಕಾಲ ಕಳೀತು. ವಿಜಯರಾಯರ ಕಾಲ ನಂತರ 150 ಅಥವಾ 100 ವರ್ಷ, 100-120 ವರ್ಷದವರೆಗೂ ಬರೀ ಕೃಷ್ಣ ಮಾತ್ರ ಇತ್ತು. ಅಲ್ಲಿ ಯಾರು ಬರ್ತಿರ್ಲಿಲ್ಲ, ಯಾರು ಗೊತ್ತಿರ್ತಿರ್ಲಿಲ್ಲ. ಮೊದಲ ಶೇಷದಾಸರು ಅಂತ, ಅವರು ಅರ್ಜುನಾಂಶ ಸಂಭೂತರು. ಅವರು ಸೂಚನೆ ಕೊಟ್ಟರು ವಿಜಯರಾಯರು. ಅವರೇ ಸ್ವಪ್ನದಲ್ಲಿ ಹೋಗಿ ಮೊದಲ ಶೇಷದಾಸರಿಗೆ ಗುರು ವಿಜಯ ವಿಠಲ ಅಂತ ಅಂಕಿತ ಕೊಟ್ಟರು. ಒಂದು ದಿನ ಗುರು ವಿಜಯ ವಿಠಲರಿಗೆ ಅಂದ್ರೆ ಮೊದಲ ಶೇಷದಾಸರಿಗೆ ಸ್ವಪ್ನ ಆಯ್ತಂತೆ. ಏನ್ ಸ್ವಪ್ನ ಅಂತಂದ್ರೆ, ನನಗೆ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿ, ಚಿಪ್ಗಿರಿಯಲ್ಲಿದೆಯಲ್ಲ ಆ ಕಟ್ಟೆ ನಿರ್ಮಾಣ ಮಾಡಿದ್ದು ಯಾರು ಅಂದ್ರೆ ಮೊದಲ ಶೇಷದಾಸರು. ಅವತ್ತು ಆ ವಿಜಯರಾಯರು ಅವರಿಗೆ ಸ್ವಪ್ನ ದರ್ಶನಗಳಾಗಿ ಬಂದರು. ಹೇಗಿದ್ರು ವಿಜಯರಾಯರು ಅಂದ್ರೆ, ಅವರು ಹೇಳ್ತಾರೆ, ಗುರುಗಳ ಮನದಿ ಕಂಡು ಧನ್ಯನಾದೆ, ಶ್ಯಾಮ ಸುಂದರ ಕಾಯ ನಾಮಧ್ವದಶ ಮುದ್ರೆ, ವಾಮರೂಪವ ಧರಿಸಿ ಕೋಮಲ ತುಳಸಿಯು, ನಳಿನಾಕ್ಷ ಮಣಿಗಳಿಂದ ವಿಮಲ ಚಿತ್ತದಿಂದ ಕಾಮನಯ್ಯನ ಸಮಗಾನದಿ ಪೊಗಳುವ, ಗುರುಗಳ ಮನದಿ ಕಂಡು ಧನ್ಯನಾದೆ. ಹೇಗಿದ್ರು ವಿಜಯರಾಯರು ಅಂದ್ರೆ, ಕುಳ್ಳಿದ್ರಂತೆ, ಶ್ಯಾಮ ಸುಂದರಕಾಯ ಒಳ್ಳೆ ತುಳಸಿ ಮಣಿಗಳನ್ನ ಧಾರಣೆ ಮಾಡ್ಕೊಂಡು ಅವ್ರಿಗೆ ದರ್ಶನ ಕೊಟ್ಟರು. ಅವರನ್ನು ಹೆಂಗ್ ಸ್ತುತಿ ಮಾಡಿದ್ರು ಅಂದ್ರೆ, ಅವ್ರು ಹೇಳ್ತಾರೆ, ಹಿಂದೆ ಪುರಂದರ ದಾಸರ ಕಂದನಾಗಿ ಪುಟ್ಟಿ, ತಂದೆ ವಾಕ್ಯವನ್ನೆಲ್ಲ ಇಂದು ಧರೆಗೆ ತಂದು, ಇಂದಿರೇಶನ ಚರಿತೆಯ ಕುಂದದಲೇ ಬೀರಿ, ಮಂದಮತಿಗಳಿಗೆ ಮಂದರ ತರನ ತೋರಿದ, ಗುರುಗಳ ಮನದಿ ಕಂಡು ಧನ್ಯನಾದೆ. ಗುರುಗಳ ಹೃದಯವಾಸ ಗುರು ವಿಜಯ ವಿಠಲನ ಸಿರಿಪಾದ ಪದುಮ. ಅಲ್ಲಿ ವಿಜಯರಾಯ ಸೂಚನೆ ಕೊಟ್ಟು ಈ ಕಟ್ಟೆಯನ್ನು ನಿರ್ಮಾಣ ಮಾಡುವಂದಾಗ ಕೆಮ್ಮಣ್ಣು, ಸುಣ್ಣ ಅದನ್ನೆಲ್ಲ ಸೇರಿಸಿ ಆ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ರು. ಇವತ್ತಿಗೂ ವಿಜಯರಾಯರು
ಅಲ್ಲಿ ಚೀಕಲ್ಪರವಿಯಲ್ಲಿ ಆ ಶ್ರೀಪಾದರಾಜರು ನೆಟ್ಟಂತ ಅಶ್ವತ್ಥ ವೃಕ್ಷದ ಹಿಂಭಾಗದಲ್ಲಿ ಎಲ್ಲೆಲ್ಲಿ ವಿಜಯರಾಯರು ಅಶ್ವತ್ಥ ವೃಕ್ಷವನ್ನು ನೆಟ್ಟರು ಅಲ್ಲೆಲ್ಲ ಇವತ್ತಿಗೂ ನಿಂತು ಎಲ್ಲರನ್ನು ಅನುಗ್ರಹ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಯಾರ್ಯಾರು ಅವರನ್ನ ಭಕ್ತಿಯಿಂದ ಕರೀತಾರೋ ಅವರಿಗೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನ ಆ ವಿಜಯ ಪ್ರಭುಗಳು ಮಾಡ್ತಿದ್ದಾರೆ. ಅವರ ಅನುಗ್ರಹ ಅದು ಬಹಳ ದೊಡ್ಡದು, ಅದನ್ನು ನಾವು ಯಾರು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತ ವಿಜಯರಾಯರ ಆರಾಧನಾ ಪರ್ವದಿನ. ಆ ವಿಜಯರಾಯರು ನಮಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡ್ಲಿ, ಈ ಶರೀರವನ್ನ ಸಾರ್ಥಕಗೊಳಿಸ್ತಕ್ಕಂಥ ಕಾರ್ಯಗಳನ್ನು ನಮ್ಮಿಂದ ಮಾಡಿಸ್ಲಿ. ಯಾಕೆಂದ್ರೆ ಈ ಕಾಲಕ್ಕೆ ಸ್ಟೇಟಸ್ ದಾಖಲೆ, ಬನ್ನಿ ಹೋಟ್ಲಿಗೆ ಹೋಗೋಣ ಅಂತ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರೋರೆಲ್ಲರೂ ಮೆಸೇಜ್ ಮಾಡ್ತಾರೆ, ನಾ ಬರ್ತೀನಿ, ಬನ್ನಿ ಪ್ರವಚನಕ್ಕೆ ಬರೋಣ ಅಂತ ಹಾಕಿ ನೋಡೋದು ಇಲ್ಲ ಅಲ್ವಾ. ಅದಕ್ಕೆ ದಾಸರಂದ್ರು ಜನ ಬರ್ತಾರೆ, ಏನಾದ್ರು ಬನ್ನಿ ಬೇರೆ ಕೆಲಸ ಮಾಡೋಣ ಜನ ಬರ್ತಾರೆ, ಸಜ್ಜನರು ಬರಲ್ಲ. ಜನ ಬರುವರೋ ಸಜ್ಜನ ಬಾರರಯ್ಯ, ಸುಜ್ಞಾನ ಸೇವಿಸಿ ಪ್ರಾರ್ಥನಾಗಯ್ಯ, ಧನ ನಿಲ್ಲದಯ್ಯ ಸಾಧನ ನಿಲ್ಲುವುದಯ್ಯ. ಆ ರೀತಿಯಲ್ಲಿ 5 ದಿನಗಳ ಕಾಲ ವಿಜಯರಾಯನ ಜೀವನದಲ್ಲಿ 1000 ಪುಟ ಇದ್ರೆ 1 ಪುಟ ಕೂಡ ನಾವು 5 ದಿನದಲ್ಲಿ ನೋಡಕ್ ಆಗಿಲ್ಲ, ಅಷ್ಟೆಲ್ಲ ವಿಚಾರಗಳಿದೆ. ಆದರೆ ನಮ್ಗೆ ಕೊಟ್ಟ ಸಮಯದಲ್ಲಿ ನಮ್ಮ ಯೋಗ್ಯತಾನುಸಾರ ಎಷ್ಟು ಸ್ಮರಣೆ ಮಾಡಲಿಕ್ಕೆ ಅವಕಾಶ ಆಯಿತು ಅಷ್ಟನ್ನು ವಿಜಯ ಪ್ರಭುಗಳು ಮಾಡಿಸಿದ್ದಾರೆ. ನಮಗೆ ನಿಮಗೆ ಏನೇನು ಸಂಕಷ್ಟಗಳಿದೆ ಅದನ್ನು ವಿಜಯರಾಯ ಕಡೀಲಿ. ನಮ್ಮ ಮನೆಯಲ್ಲಿರ್ತಕ್ಕಂತಹ ಕಲಹಗಳು, ನಮ್ಮ ನೋವುಗಳನ್ನು ವಿಜಯರಾಯ ಪರಿಹಾರ ಮಾಡಲಿ. ನಿತ್ಯ ನಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೆಯಲಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪರಿವಾರದವರೆಲ್ಲ ಧರ್ಮ ಹಾದಿಯಲ್ಲಿ ನಡೀಲಿ. ಏನೇ ಲೌಕಿಕದಲ್ಲಿ ಕೆಲಸ ಇದ್ರೂ ಧರ್ಮದ ಹಾದಿಯನ್ನು ಬಿಡದಿರೋ ಹಾಗಾಗಿ ಆ ವಿಜಯ ಪ್ರಭುಗಳು ನಮ್ಮ ಮನೆಯಲ್ಲಿ ನಿಂತು ಹೇಗೆ ಆ ಶ್ರೀನಿವಾಸ ದೇವರ ಮಂಗಳ ಕಾರ್ಯವನ್ನು ಮಾಡಿಸಿದ್ರೋ ನಮ್ಮ ಮನೆಯಲ್ಲಿರುವ ಮಕ್ಕಳುಗಳಿಗೆ ನಮ್ಮ ಪರಿವಾರದವರಿಗೆ ಮಂಗಳ ಕಾರ್ಯವನ್ನು ಮಾಡಿಸಲಿ, ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿಸಲಿ, ಒಳ್ಳೆ ನೌಕರಿ ಮಾಡಿಸಲಿ. ಇಷ್ಟೆಲ್ಲ ಮಾಡಿಸಿದ್ರು ತಂದೆ ತಾಯಿಗಳಿಗೆ ಗೌರವ ಕೊಡುವಂತ ಮಕ್ಕಳಾಗಲಿ, ಸಮಾಜದಲ್ಲಿ ಒಳ್ಳೆ ಸ್ಥಾನವನ್ನು ಗಳಿಸ್ತಕ್ಕಂಥ ಮಕ್ಕಳಾಗಲಿ, ನಮ್ಮ ದುಃಖವನ್ನು ಪರಿಹಾರ ಮಾಡತಕ್ಕಂಥ ಮಕ್ಕಳಾಗಲಿ, ನಮ್ಮನ್ನ ಒಳ್ಳೆ ಸಾಧನಾ ಮಾರ್ಗದಲ್ಲಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ವಿಜಯರಾಯರ ಪಾದಾರವಿಂದಕ್ಕೆ ಈ 5 ದಿನಗಳು ಮಾಡದಂತ ಈ ಜ್ಞಾನ ಕಾರ್ಯವನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ನಾ ಹೇಳಿದೆ ಆ ವೇಣುಗೋಪಾಲ ದಾಸರ ಪರಂಪರೆಯಿಂದ, ವೇಣುಗೋಪಾಲ ದಾಸರು ಹೇಳಿದ್ರೆ ನಿಮ್ಮ ಪರಂಪರೆ ಬೆಳೀಲಿ ಅಂತ ಅದೊಂದು ಪರಂಪರೆ ಇದೆ. ಆ ವೇಣುಗೋಪಾಲ ದಾಸರ ಶಿಷ್ಯರೇ ವ್ಯಾಸವಿಠಲರು. ಆ ವ್ಯಾಸವಿಠಲದ ವಿಜಯರಾಯ ಕವಚ ಬರೆದಿದ್ದು. ಆ ವ್ಯಾಸವಿಠಲದ ನಂತರದಲ್ಲಿ ರಘುಪತಿ ವಿಠಲ ದಾಸರು, ರಘುಪತಿ ಶ್ರೀನಿವಾಸ ಗುರು ವಿಠಲ ದಾಸರು, ಶ್ರೀಪತಿ ದಾಸರು, ತಂದೆ ಶ್ರೀಪತಿ ವಿಠಲ ದಾಸರು, ಶ್ರೀನಿಧಿ ದಾಸರು, ಶ್ರೀವರ ವಿಠಲ ದಾಸರು ಅಂತ ಈ ಪರಂಪರೆ ಬಂತು. ಇದೆಲ್ಲ ಪರಂಪರೆ ಬರೀ ಮಂತ್ರಾಲಯ ಸೂತ್ರದಲ್ಲೇ ಇತ್ತು, ನಮ್ಮ ಪ್ರಾಂತಕ್ಕೆ ಬರಲಿಲ್ಲ. ಆಗ ಶ್ರೀವರ ವಿಠಲ ದಾಸರು ಸ್ವಪ್ನದಲ್ಲಿ ವಿಜಯರಾಯ ಕಂಡು ದೊಡ್ಡಬಳ್ಳಾಪುರದಿಂದ ಒಬ್ಬ ವ್ಯಕ್ತಿ ಬರ್ತಾನೆ, ಅವಧೂತನಂತೆ ಇದ್ದಾನೆ, ಅವನಿಗೆ ಅನುಗ್ರಹ ಮಾಡುವಂತರು. ಆ ದೊಡ್ಡಬಳ್ಳಾಪುರದವರೇ ಮುದ್ದುಮೋಹನ್ ದಾಸರು. ಆ ಮುದ್ದುಮೋಹನ್ ದಾಸರ ಶಿಷ್ಯರೇ ತಂದೆ ಮುದ್ದುಮೋಹನ್ ವಿಠಲ ದಾಸರು. ಅವರ ವಂಶಸ್ಥರು. ಆ ತಂದೆ ಮುದ್ದುಮೋಹನ ವಿಠಲ ದಾಸರಿಂದ ಈ ಪ್ರಾಂತದಲ್ಲಿ ದಾಸಾಹಿತ್ಯ ಬಂತು. ಆ ತಂದೆ ಮುದ್ದುಮೋಹನ ವಿಠಲ ದಾಸರು 1965 ಜನ ಶಿಷ್ಯರಿಗೆ ಅಂಗಿನ ಪ್ರದಾನ ಮಾಡಿದ್ದಾರೆ. ಅಂತ ಪರಂಪರೆ ನಮ್ಮ ಪೂರ್ವಿಕ ಗುರು ಪರಂಪರೆ. ಹಾಗಾಗಿ ಅವರ ಶಿಷ್ಯರೇ ಗುರುಗೋವಿಂದ ವಿಠಲ ದಾಸರು. ಆ ಗುರುಗೋವಿಂದ ವಿಠಲ ದಾಸರ ಪ್ರಶಿಷ್ಯರೇ ನಾವೆಲ್ಲ. ಹಾಗಾಗಿ ಈ ವಿಜಯರಾಯರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಹಾಗಾಗಿ ಅಂತ ಪರಂಪರೆ ಇನ್ನೂ ಮುಂದೆ ಬೆಳೀಲಿ. ಯಾರ್ಯಾರಿಗೆ ದಾಸಾಹಿತ್ಯ ಆಸಕ್ತಿ ಇದೆ ಬನ್ನಿ, ದುಡ್ಡು ಬೇಡ ಕಾಸು ಬೇಡ, ಪೂರ್ತಿ ಆ ಚಿಂತನೆಗಳನ್ನ ನಿರಂತರವಾಗಿ ನಡೆಸೋಣ, ನಿರಂತರದಿಂದ ಕಾರ್ಯ ನಡೀತಾ ಇರಲಿ. ಹಾಗಾಗಿ ಈ ಮಠದಲ್ಲಿ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ ವಿಜಯರಾಯ ಹೇಳಿದ್ದಾರೆ. ಹಾಗಾಗಿ ಅಂತ 1000 ಬಾರಿ ಸುಮಧ್ವ ವಿಜಯ ಪಾರಾಯಣವನ್ನ ಮಾಡಿ ಈ ಭವ್ಯವಾದ ಭವನವನ್ನು ಕಟ್ಟಿದ್ದಾರೆ. ಒಂದೊಂದು ಅಕ್ಷರ ಕೂಡ ಅಷ್ಟು ಶುದ್ಧವಾಗಿದೆ ಅಂತ. ಒಂದೇ ಒಂದು ಲೋಪ ಇರುತ್ತೆ. ಸತ್ಯಾತ್ಮತೀರ್ಥದಲ್ಲಿ ಬಂದಾಗ ಅಂತ ಇದರಲ್ಲಿ ಏನಾದ್ರು ಒಂದು ಲೋಪ ಇದ್ರೆ ಹೇಳ್ರಿ, ನಾ 10,000 ಕೊಡ್ತೀನಿ ಅಂತ. ಹಾಗಾಗಿ ಒಂದೇ ಒಂದು ಲೋಪ ಇಲ್ಲ. ಇಂತಹ ಮಧ್ವಾಚಾರ್ಯರ ವಿಜಯ ಅಂದ್ರೆ ವಾಯುದೇವರ ಹೃದಯಾಕಾಶ. ವಾಯುದೇವರ ಹೃದಯದಲ್ಲಿ ಕೂತ್ಕೊಂಡು ಆ ರಾಯರ ಸನ್ನಿಧಾನದಲ್ಲಿ ವಿಜಯರಾಯರ ಚಿಂತನೆಯನ್ನು ಮಾಡಿದ್ದೀವಿ. ಅಂತ ಒಂದು ಅವಕಾಶವನ್ನ ಈ ಮಠದವರು SS ರಾವ್ ಅವರು, ಕೃಷ್ಣಮೂರ್ತಿಯವರು, ಆನಂದರಾಯರು ಮತ್ತು ಈ ಮಠದ ಎಲ್ಲ ಪರಿವಾರದವರು ಕೂಡ ಬಹಳ ಪ್ರೀತಿಯಿಂದ, ಗೌರವದಿಂದ, ಭಕ್ತಿಯಿಂದ ನಡೆಸಿದ್ದಾರೆ. ನೀವೆಲ್ಲ ಬಹಳ ಶ್ರದ್ಧೆಯಿಂದ ಕೇಳಿದ್ದೀರಾ. ಎಲ್ಲ ಕೇಳಿದಂಥವರು
ಪ್ರತಿಯೊಬ್ಬರು ಕೂಡ ವಿಜಯರಾಯ ಅನುಗ್ರಹ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶ ಅರ್ಪಣಮಸ್ತು.